ಈಗ ಮೋದಿ ಅವರು ಹೇಳಿದ್ದಾರೆ ವಿದೇಶಿ ಪ್ರವಾಸಗಳನ್ನು ಮಾಡಬೇಡಿ, ಜಾಸ್ತಿ ದೇಶಿ ಪ್ರವಾಸಗಳನ್ನೇ ಮಾಡಿ ಅಂತ. संकट का काल है और हमारी देशभक्ति हमें ललकार रही है, तो कम से कम 1 साल के लिए हमें विदेशों में जाने की बातों को टालना चाहिए. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಒಂದು 2 ವರ್ಷದಿಂದ ನಾವು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ತೀರ್ಥಯಾತ್ರೆ ಹಿಂದಿರುವಂತಹ ಒಂದು ಕಾನ್ಸೆಪ್ಟ್ ಏನು? ಅವರು ಸೆಕೆಂಡ್ PUC ಓದಿ ಹುಡುಗ ಸೆಕೆಂಡ್ PUC ಫೇಲ್ ಆಗೋದ. ಈ ಯಾತ್ರೆಗೆ ಅವ್ರ ಅಜ್ಜಿ ತಾತನ ಜೊತೆಗೆ ಕಳಿಸ್ಬಿಟ್ರು. ಅದು 30 ದಿನ ಯಾತ್ರೆ. ಅದಾದಮೇಲೆ ಇಂಜಿನಿಯರ್ ಆಗಿ ದೊಡ್ಡ ಪೊಸಿಷನಲ್ಲಿ ಇದ್ದಾರೆ ಕಂಪ್ನಿನಲ್ಲಿ. ಬಟ್ ಅವ್ರು ಅದೇ ಅಂದರು, ನನಗೆ ಆ ಕ್ಷೇತ್ರದ ಪವರ್ ಏನು ನನ್ನ ಒಳಗಡೆನೆ ಚೇಂಜ್ ಮಾಡಿಬಿಡ್ತದೆ. ಚಾರ್ಧಾಮ್ ಯಾತ್ರೆ ಅಂತ ನಾವು ಹೇಳುವಾಗ ಈಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ಗೆ ಪೋಸ್ಟ್ ಹಾಕೋದಿಕ್ಕೆ ಒಂದ್ಸಲ ಹೋಗಿ ಬರೋಣ ಅನ್ನುವಂಥ ಟ್ರೆಂಡ್ಸ್ ಆಗಿದೆ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ದುಡ್ಡಿದೆ, ನಮ್ಮ ಹತ್ರ ಒಂದು ಶಕ್ತಿ ಇದೆ, ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಇದಾಗದೇ ಇಲ್ಲ. ಅಯೋಧ್ಯೆಯ ರಾಮ ಮಂದಿರ ಆದ ನಂತರ ನಮ್ಮ ಇಂಡಿಯನ್ ಪ್ರವಾಸ ಉದ್ಯಮಕ್ಕೆ ಸ್ವಲ್ಪ ಜಾಸ್ತಿ ಬೂಸ್ಟ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಇದು 500 ವರ್ಷದ ಕನಸು. ವೀಕ್ಷಕರೇ ನಮಸ್ಕಾರ. ಭಾಗೀರಥಿ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನನ್ನ ಜೊತೆಗೆ ಪ್ರವಾಸದ ಬಗ್ಗೆ ಮಾತಾಡೋದಕ್ಕೆ, ತೀರ್ಥಯಾತ್ರೆ ಬಗ್ಗೆ ಮಾತಾಡೋದಕ್ಕೆ, ಜೊತೆಗೆ ನಾವು ಯಾಕೆ ಪ್ರವಾಸ ಮಾಡಬೇಕು, ಯಾಕೆ ದೇಶವನ್ನು ಸುತ್ತಬೇಕು, ಇಂಥದ್ದೆಲ್ಲ ಪ್ರಶ್ನೆಗಳು ಒಂದೊಂದ್ಸಲ ನಮಗೆ ಬರಬಹುದು. ಎಷ್ಟೆಲ್ಲ ಕೇಳಿದ್ರು ಕೂಡ ಯಾಕೆ ನಾವು ಸುತ್ತಬೇಕು, ಯಾಕೆ ಅನುಭವಗಳನ್ನು ಪಡ್ಕೋಬೇಕು, ಇಂಥದ್ದೆಲ್ಲ ಪ್ರಶ್ನೆಗಳಿಗೆ ನಮ್ಮ ಜೊತೆಗೆ ಉತ್ತರ ಕೊಡೋದಕ್ಕೆ ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾಗಿರುವಂತಹ ಗುರುಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ತೀರ್ಥಯಾತ್ರೆ ಹಿಂದಿರುವಂಥ ಒಂದು ಕಾನ್ಸೆಪ್ಟ್ ಏನು? ಮೇಡಮ್, ಇದನ್ನು ನಾನು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ತೀರ್ಥಯಾತ್ರೆ ನಾವೇನು ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ತೀರ್ಥಯಾತ್ರೆಯನ್ನು ನಾನು ಆನ್ಸರ್ ಮಾಡಬೇಕು ಅಂದರೆ ಇದನ್ನಲ್ಲಿರೋವಂಥ ನಮಗೇನು ಹಿಂದೆ ಇರೋವಂಥ ಒಂದೇನು ಕಾನ್ಸೆಪ್ಟು, ನಮ್ಮ ಹಿಂದೆ ಋಷಿಗಳು ಮುನಿಗಳು ಇದೆಲ್ಲ ಕೊಟ್ಟಿರೋ ಅಂಥ ಒಂದು ನಮಗೆ ಆನ್ಸರ್ ಏನು ಅಂತ ಹೇಳಿ ನಾನು ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ತೀರ್ಥಯಾತ್ರೆ ಅಂದರೆ ಏನು? ನಾವು ಕ್ಷೇತ್ರಗಳ ದರ್ಶನ ಮಾಡ್ಕೊಂಬರೋದು ಅಂತ. ಈ ಕ್ಷೇತ್ರಗಳಂದರೆ ಏನು ಅಂದರೆ ಮಾಮೂಲಿ ಜಾಗಕ್ಕೂ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ ಆಗಾದರೆ ಅಂತ. ಈ ಕ್ಷೇತ್ರಗಳು, ಇವಾಗ ಒಂದು ಕ್ಷೇತ್ರ ತೊಗೊಂಡ್ರೆ ಇವಾಗ ನಾವು ಆ ಕ್ಷೇತ್ರದ ಹಿಂದೆ ನಡೆದಿರೋವಂಥ ಕಥೆ ಇದೆ, ಅದರಲ್ಲಿ ಆಗಿರೋವಂಥ ಘಟನೆಗಳಾಗಿದೆ. ಅಂದರೆ ದೇವತೆಗಳು ಹಾಗೂ ಋಷಿಗಳು ಮುನಿಗಳು ಇಲ್ಲೆಲ್ಲ ಕೂತು ತಪಸ್ಸು ಮಾಡಿ ಒಂದು ದೊಡ್ಡ ಯಜ್ಞಗಳಾಗಿದೆ. ಇಲ್ಲಿ ಅವ್ರು ಇಟ್ಟಿರೋವಂಥ ಸ್ಯಾಂಕ್ಟಿಟಿ ಇದೆ, ಅವರು ಇಟ್ಟಿರೋವಂಥ ತಪಸ್ಸಿದೆ. ಅಲ್ಲಿ ಆ ತಪಸ್ಸಿರೋವಂಥ ಆ ಜಾಗಗಳು, ಆ ಕ್ಷೇತ್ರದಲ್ಲಿ ಅಲ್ಲಿ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ ಇರುತ್ತೆ. ನಾವು ಅದರಿಂದ ಈ ಕ್ಷೇತ್ರ, ಇವಾಗ ಕಾಶಿ ಕ್ಷೇತ್ರ ಅಂತಾರೆ. ಕಾಶಿ ಕ್ಷೇತ್ರದಲ್ಲಿ ಎಷ್ಟು ನಾವು ಭಾಗವತ ಪುರಾಣದಲ್ಲಿ, ಅನೇಕ ಪುರಾಣದಲ್ಲಿ ಇದರಲ್ಲಿ ಎಲ್ಲ ಕಡೆಯೂ ಕಾಶಿ 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 ಕ್ಷೇತ್ರ, ಬದ್ರಿ ಕ್ಷೇತ್ರ, ಇದೆಲ್ಲ ಕ್ಷೇತ್ರದ ಹೇಳ್ತಾರೆ. ಕ್ಷೇತ್ರ ಮಹಿಮೆ ಬಗ್ಗೆ ಹೇಳ್ತಾರೆ. ನೀವು ಆ ಮಹಿಮೆನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಏನು ಒಂದು ಸನ್ನಿಧಾನ ಇರುತ್ತೆ. ಸನ್ನಿಧಾನ ಅಂದರೆ ಏನು? ಅಲ್ಲಿ ನಡೆದಿರೋ ಅಂಥ ಎಲ್ಲ ವಿಶೇಷವಾದ ಆ ಜಾಗಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ನಡೆದಿರೋ ಅಂಥ ಘಟನೆಗಳು, ಇದರಲ್ಲಿ ದೇವರುಗಳು ದೇವತೆಗಳು ಎಲ್ಲರೂ ಇನ್ವಾಲ್ವ್ ಆಗಿರೋದು. ಹಾಗೂ ಈ ಜಾಗದಲ್ಲಿ ಬರೀ ಮನುಷ್ಯರಷ್ಟೇ ಓಡಾಡಿಲ್ಲ, ಇಲ್ಲಿ ದೇವರುಗಳು ದೇವತೆಗಳು ಋಷಿಗಳು ಮುನಿಗಳು ಬಂದಿದ್ದಾರೆ. ಈ ಋಷಿಗಳು ಮುನಿಗಳು ಈ ಕ್ಷೇತ್ರದಲ್ಲಿ ಕೂತಿ ತಪಸ್ಸು ಮಾಡಿ ಅವರು ಮೋಕ್ಷ ಪಡೆದಿದ್ದಾರೆ. ಅಂದರೆ ಈ ಕ್ಷೇತ್ರಕ್ಕೆ ಇನ್ನೆಷ್ಟು ಮಹಾತ್ಮೆ ಇಟ್ಟಿದ್ದಾರೆ. ನಾವು ಹಿಂದೆ ಪುರಾಣದಲ್ಲೆಲ್ಲನೂ ಇದ್ರ ಬಗ್ಗೆ ಎಲ್ಲನೂ ಉಲ್ಲೇಖ ಕೂಡ ಇದೆ. ನೀವು ಯಾವ ಕ್ಷೇತ್ರದಲ್ಲಿ, ಇಂಥ ಕ್ಷೇತ್ರ, ದೊಡ್ಡ ದೊಡ್ಡ ಕ್ಷೇತ್ರಗಳು ಏನು ಹೆಸರು ಕೊಟ್ಟಿದ್ದಾರೆ, ಇಂಥ ಕ್ಷೇತ್ರದಲ್ಲಿ ಹೋಗಿ ನಾವು ಸುಮ್ಮನೆ ನಮ್ಮ ಕಾಲಿಟ್ಟರೆ ಸಾಕು, ನಾವು ಮಾಡಿರೋವಂಥ ಅನೇಕ ಪಾಪಗಳು ಏನು ಹಿಂದೆ ಜನ್ಮಾಂತರದಿಂದ ಮಾಡಿರೋ ಪಾಪಗಳೆಲ್ಲ ಭಸ್ಮ ಆಗೋಗುತ್ತೆ ಅಂತ ಹೇಳಿದ್ದಾರೆ. ಒಂದು ನದಿ ಸ್ನಾನ, ಗಂಗಾ ನದಿ ಸ್ನಾನ, ಸರಸ್ವತಿ ನದಿ ಸ್ನಾನ, ಈ ಸ್ನಾನಾದಿಗಳಲ್ಲೇ ಎಷ್ಟೊಂದು ನಮಗೆ ಅನುಕೂಲಗಳಾಗತ್ತೆ. ಆಮೇಲೆ ನಮಗೆ ಮುಂದೆ ಆಗಬೇಕಾಗಿರೋ ಅಂಥ ಎಲ್ಲ ಕಷ್ಟಗಳು ಇವತ್ತೇ ಪರಿಹಾರ ಆಗೋಗುತ್ತೆ. ಅದು ತೀರ್ಥಕ್ಕೆ, ಈ ಕ್ಷೇತ್ರಗಳು ತೀರ್ಥಯಾತ್ರೆ ಮಾಡೋದು ಫಲ. ಅದಕ್ಕೆ ತೀರ್ಥಯಾತ್ರೆ ಏನಿದೆ ಮಹಾಯಜ್ಞ. ಅದು ಬರೀ ನೀವೊಂದು ನಡ್ಕೊಂಡು ಹೋದ್ವಿ, ಆ ಜಾಗ ನೋಡಿದ್ರಿ ಅಂತಲ್ಲ, ಇದೊಂದು ಯಜ್ಞ. ಇದು ನೀವು ಯಜ್ಞದಲ್ಲಿ ಹೇಗೆ ಕೂತ್ಕೊಂಡು ಎಲ್ಲ ನೀವು ಆಹುತಿಗಳು ಕೊಟ್ಟು ದೇವರುಗಳನ್ನ ನೀವು ಒಲಿಸ್ಕೊತಿರೋ, ಈ ಯಾತ್ರೆನಲ್ಲೂ ಅಷ್ಟೇ. ನೀವು ಯಾತ್ರೆ ಮಾಡೋದ್ರಿಂದ ದೇವರನ್ನ ಒಲಿಸ್ಕೊತೀರ. ಆ ಕಾನ್ಸೆಪ್ಟ್ ಈ ಪೂರ್ತಿ ತೀರ್ಥಯಾತ್ರೆ ಇದರಲ್ಲಿ ಇರೋದು. ಆದ್ದರಿಂದ ಈ ಕ್ಷೇತ್ರ ದರ್ಶನ ಪ್ರತಿಯೊಬ್ಬರೂ ಮಾಡಲೇಬೇಕು.
ಎಲ್ಲ ಜೀವರಾಶಿಗಳೂ ಅಷ್ಟೇ ಎಲ್ಲ ನಮ್ಮ ಮನುಷ್ಯರಾಗಿ ನಾವು ಇದನ್ನು ದರ್ಶನ ಮಾಡಿಕೊಂಡು ಇಂಥ ಕ್ಷೇತ್ರಗಳಿಗೆ ಹೋಗಿ ಬರೋವಂಥದ್ದು ನಮ್ಮದು ಕರ್ತವ್ಯ. ಹಾಗೂ ನಾವು ಮಾಡಿರೋವಂಥ ಹಿಂದೆ ಪಾಪಗಳ ಅದಕ್ಕೂ ಪರಿಹಾರ, ಆಮೇಲೆ ಪುಣ್ಯ ಸಂಪಾದನೆ ಎಲ್ಲದಕ್ಕಿಂತ ಈಸಿ ಅದು. ನಾವು ಹೋಗೊಂದು ದರ್ಶನ, ಒಂದು ಮನೆಯಿಂದನೂ ನಾವು ಆಚೆ ಒಂದು ಟೈಮ್ ಪಾಸ್ ಥರ ಹೋದ್ರೂ ನೀವೊಂದು ಆಚೆ ಕಡೆ ಜಾಗನೂ ನೋಡ್ತೀರಾ, ನಿಮಗೆ ಪುಣ್ಯನೂ ಸಂಪಾದನೆ ಆಗುತ್ತೆ. ಸೊ ಆ ಇದರಲ್ಲಿ ತೀರ್ಥಯಾತ್ರೆ ಪ್ರತಿಯೊಬ್ಬರು ಮಾಡಬೇಕು ಅಂತ. ಎಸ್, ಈಗ ಮನೇಲಿ ಆರಾಮಾಗಿ ಕೂತ್ಕೋಬೋದಲ್ಲ, ಊರೇ ಸ್ವಲ್ಪ ಆಚೆ ಈಚೆ ಸುತ್ತಾಡ್ಕೊಂಡು ಮನೇಲಿ ಕುಂತು ರೆಸ್ಟ್ ಮಾಡ್ಕೊಂಡಿರ್ಬೋದು. ಇದೆಲ್ಲ ಯಾಕೆ ಪ್ರವಾಸ ಯಾತ್ರೆ ಈ ಥರ ಎಲ್ಲ ಸುತ್ತಾಡ್ತಾ ಇರಬೇಕು? ನೋಡಿ, ನೀವೇ ಹೇಳ್ದಂಗೆ ಸ್ಟಾರ್ಟಿಂಗ್ನಲ್ಲೇ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನೀವು ಮನೆಯಲ್ಲೇ ಕೂತಿದ್ದಕ್ಕೂ ನೀವು ಆಚೆ ಕಡೆ ಹೋಗಿ ಪ್ರಪಂಚ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಒಂದು ಸಲ ಆಚೆ ಕಡೆ ಹೋಗಿ ನೀವು ಜಾಗಗಳು, ಜನಗಳು, ಅಲ್ಲಿರೋವಂಥ ವ್ಯತ್ಯಾಸಗಳು ಇದನ್ನೆಲ್ಲ ನೋಡೋದಾದರೆ ನಿಮಗೆ ಜೀವನ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಇದು ಒಂದು ಈ ಕಾನ್ಸೆಪ್ಟಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು, ನಿಮಗೆ ಇದು ಸ್ಟ್ರೆಸ್ ರಿಲೀವರ್. ಇದು ಈಗಿನ ಕಾಲದಲ್ಲಿ ಈ ಕೆಲಸದ ಒತ್ತಡ, ಆಂಗ್ಸೈಟಿ, ಸ್ಟ್ರೆಸ್ಸು, ಕೆಲಸದ ಏನು ಇಷ್ಟೊಂದು ಕಷ್ಟಪಟ್ಟು ಎಲ್ಲ ದುಡಿತಾ ಇದ್ದಾರೆ, ಇವ್ರಿಗೆ ನೀವೊಂದು ತೀರ್ಥಯಾತ್ರೆಗೋ ಒಂದು ಪ್ರವಾಸಕ್ಕೋ ಹೋಗ್ಬಿಟ್ಟು ಬರಲಿ, ಅವ್ರಿಗೆ ಇರೋವಂಥ ಸ್ಟ್ರೆಸ್ಸು, ಆಂಗ್ಸೈಟಿ ಎಲ್ಲ ಕಡಿಮೆ ಆಗೋಗಿರುತ್ತೆ. ಸೊ ಈ ಕಾರಣಕ್ಕಾರನೂ ಅವರೆಲ್ಲರೂ ಪ್ರವಾಸ ಮಾಡಬೇಕು, ಸುತ್ತಾಡಬೇಕು. ಆಮೇಲೆ ಇನ್ನೊಂದು, ನಮ್ಮ ಭಾರತ ಭೂಮಿ ಏನಿದೆ ಇವಾಗ ಪೂರ್ತಿ ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಎಲ್ಲ ಇಷ್ಟದ ಜಾಗದಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇದೆ. ನಿಮಗೆ ಏನೋ ಒಂದು ಸಿಗುತ್ತೆ ಹೊಸದು, ನೀವು ನೋಡೇ ಇರೋದಿಲ್ಲ, ನೀವು ಕೇಳೇ ಇರೋದಿಲ್ಲ. ನಿಮಗೆ ಒಂದು ಆಹಾರ ಪದ್ಧತಿ ಆಗಲಿ, ಒಂದು ದೇವಸ್ಥಾನದ ಶೈಲಿ ಆಗಲಿ, ಒಂದು ಆರ್ಕಿಟೆಕ್ಚರ್ ಆಗಲಿ, ಅಲ್ಲಿರೋ ಜನಗಳಾಗಲಿ, ಇದೆಲ್ಲ ಭಾಳ ಒಂದು ನಿಮಗೆ ಮನಸ್ಸಿಗೆ ಒಂದು ಸಂತೋಷ ತೊಗೊಂಬಂದು ಕೊಡುತ್ತೆ. ಹೇಳಿದಲ್ಲ, ಯಾತ್ರೆ ಪ್ರವಾಸದಿಂದ ದೇಹಕ್ಕೆ ಶ್ರಮ ಆಗ್ಬೋದು ಹೊರತು ಮನಸ್ಸಿಗೆ ಮಾತ್ರ ಶಾಂತಿ ಸಿಗುತ್ತೆ. ನಿಜ ಅಲ್ವಾ? ಅದು ಖಂಡಿತ ಹೌದು. ಬಟ್ ನೀವು ಹೇಳುವಾಗ ಹೌದು, ಪ್ರವಾಸ ಯಾತ್ರೆ ಈ ಮಾತುಗಳೆಲ್ಲ ನಾವು ಆಡೋವಾಗ ಈ ಯಾತ್ರೆ ಮತ್ತು ಪ್ರವಾಸಕ್ಕಿರುವಂಥ ವ್ಯತ್ಯಾಸ ಏನು? ಯಾತ್ರೆ ಪ್ರವಾಸ ಇಷ್ಟೇ ವ್ಯತ್ಯಾಸ ಅಂದರೆ, ನಮ್ಮ ಇದರಲ್ಲಿ ತೀರ್ಥಯಾತ್ರೆ ಅಂದರೆ ಕ್ಷೇತ್ರಗಳ ದರ್ಶನ, ಹೆಚ್ಚಾಗಿ ದೇವಸ್ಥಾನ, ಟೆಂಪಲ್ ಟೂರಿಸಮ್ ಅಂತ ಏನಿದೆ ಇದನ್ನು ಟ್ಯಾಗ್ ಮಾಡಿದ್ದಾರೆ ತೀರ್ಥಯಾತ್ರೆಗೆ ಅಂತ. ಪ್ರವಾಸ ಅಂದರೆ ನೀವು ಬೇರೆ ಬೇರೆ ಜಾಗಗಳು ನೋಡೋದು, ಅಂದರೆ ಇವಾಗ ನೀವು ಹಿಲ್ ಸ್ಟೇಷನ್ ನೋಡ್ತೀರಾ, ಬೀಚ್ ಸೈಡ್ಗೆ ಹೋಗ್ತೀರಾ, ಹಾಗೂ ನಿಮ್ಗೇನಂತಾರೆ ಸ್ನೋಫಾಲ್ ನೋಡ್ಬೇಕು ನೀವು, ಈ ಥರದ್ದೆಲ್ಲನೂ ಮೌಂಟೇನ್ ನೋಡಬೇಕು. ಇದನ್ನು ಪ್ರವಾಸ ಅಂತ ತೊಗೊಳ್ಬೋದು ನಾವು. ಸೊ ಇದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಿಮಗೆ ಒಳಗಡೆ ಏನಿದೆ, ನಿಮಗೆ ಒಂದು ತೀರ್ಥಕ್ಷೇತ್ರಕ್ಕೆ ಹೋದಾಗೆ ಒಂದು ನಿಮ್ಗೆ ಅನುಭವ ಆಗುತ್ತೆ, ಈ ಥರ ಪ್ರವಾಸಕ್ಕೆ ಹೋದಾಗ ಒಂದು ಅನುಭವ ಆಗುತ್ತೆ. ಎರಡು ಯೂನಿಕ್, ಎರಡು ಡಿಫ್ರೆಂಟೇ. ಎಸ್, ಬಟ್ ಈಗ ಒಬ್ಬ 65 ವರ್ಷದ ವ್ಯಕ್ತಿ ಬಂದು ಅವ್ರು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರ ಮಗನೇ ಹೇಳ್ತಾರೆ ಬೇಡಪ್ಪ ಮಾಲ್ಡೀವ್ಸ್ಗೆ ಹೋಗೋಣ ಅಂತ. ಸೊ ಇಂಥದ್ದೆಲ್ಲ ಡಿಸ್ಕಷನ್ ಆಗುತ್ತೆ, 2 ತಲೆಮಾರಿನ ಡಿಸ್ಕಷನ್. ಸೊ ಇದು ನಿಮ್ಮ ವ್ಯಾಪಾರದಲ್ಲಿ ಎಷ್ಟು ಅದು ಇನ್ಕ್ಲೂಡ್ ಆಗಿರುತ್ತೆ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಬಂದಾಗ ಅದು ಹೇಗೆ ಅದನ್ನು ಫೇಸ್ ಮಾಡಿದ್ದೀರಾ ನೀವು ಇಂಥ ಸಿಚುವೇಶನ್? ಇಲ್ಲ ನೋಡಿ, ಇದು 2 ಥರ ಇದೆ. ಒಂದು, ಜನಗಳು ಏನಿದ್ದಾರೆ ಇವಾಗ ಅವರು ಬರಬೇಕಾದ್ರೇ ಅವರು ಒಂದು ಫಿಕ್ಸ್ ಆಗಿರ್ತಾರೆ ಮೈಂಡ್. ನಾವು ಈ ವರ್ಷದಲ್ಲಿ 1-2 ಟ್ರಿಪ್ ಮಾಡಬೇಕು ಅಂತ ಅಂದರೆ, ಒಂದು ಟ್ರಿಪ್ಪು ನಾವು ತೀರ್ಥಕ್ಷೇತ್ರ ಇದನ್ನು ದರ್ಶನ ಮಾಡ್ತೀವಿ, ಒಂದು ನಾವು ಈ ಪ್ರವಾಸ ಥರ ಮಾಡೋಣ, ಮಾಲ್ಡೀವ್ಸು, ಗೋವಾನೋ ಅಥವಾ ಹಿಮಾಚಲ್ ಪ್ರದೇಶ ಈ ಥರ ಜಾಗಗಳಿಗೆ ಹೋಗೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ. ಇನ್ನೊಂದು, ಜನಗಳಿಗೆ ಏನು ಅಂತ ಹೇಳಿದ್ರೆ ಏನು ಐಡಿಯಾನೇ ಇರೋದಿಲ್ಲ ಅವ್ರಿಗೆ ಒಂದು ತೀರ್ಥಕ್ಷೇತ್ರಗಳ ಬಗ್ಗೆನೂ ಗೊತ್ತಿರಲ್ಲ, ಬೇರೆ ಜಾಗಗಳು ಗೊತ್ತಿರಲ್ಲ. ಅವ್ರು ಏನಿದ್ದಾರೆ, ಅವರು ಸೀನಿಯರ್ ಸಿಟಿಸನ್ನು ಅಂತ ಹೇಳ್ತಾ ಇದ್ದಾರೆ, ಅವರು ಪೂರ್ತಿ 60 ವರ್ಷ 62 ವರ್ಷ ಏನಿದೆ, ಅವರು ಕೆಲಸದಲ್ಲೇ ಮುಳುಗೋಗಿರ್ತಾರೆ. ಅವ್ರಿಗೆಲ್ಲ ಕೆಲಸ ರಿಟೈರ್ಮೆಂಟ್ ಆದಮೇಲೆ ಆಚೆ ಬಂದಾಗ ಅವ್ರಿಗೇನು ಐಡಿಯಾ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ನಾವು ಕೂತ್ಕೊಂಡು ಎರಡೂ ಹೇಳ್ತೀವಿ, ಈ ಜಾಗದಲ್ಲಿ ಈ ಥರ ಇರುತ್ತೆ, ಈ ಜಾಗದಲ್ಲಿ ಹೀಗಿರುತ್ತೆ ಅಂತ. ಅವ್ರು ಅದನ್ನು ಒಂದು ಡಿಸಿಷನ್ ತೊಗೊತಾರೆ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಮಕ್ಕಳು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇವತ್ತಿನ ದಿನಗಳಲ್ಲಿ. ತಂದೆ ತಾಯಿಗಳು ಟೂರ್ಗೆ ಹೋಗಬೇಕೋ ಯಾತ್ರೆಗೆ ಹೋಗಬೇಕೋ ಅನ್ನೋದು ಡಿಸೈಡ್ ಮಾಡೋದಕ್ಕೆ. ಯಾಕೆಂದರೆ ಅವ್ರಗಳಿಗೆ ಇವಾಗ ಮೋಸ್ಟ್ ಏನಂತಾರೆ, ಇಂಟರ್ನೆಟ್ ಇದೆ, ಎಲ್ಲ ಥರನೂ ಫೆಸಿಲಿಟೀಸ್ ಇದೆ, ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ ಜಾಗಗಳು ಇದ್ರದ್ದೆಲ್ಲನೂ. ಆದ್ದರಿಂದ ಮಕ್ಕಳು ಇದರಿಂದಲೂ ಇವಾಗ ನಾವು ಬಂದಿರೋದ್ರಲ್ಲಿ ನಮ್ಗೆ ಎಷ್ಟೊಂದು ಜನ ಮಕ್ಕಳು, ಇಲ್ಲ ಸರ್ ನೀವು ನಮ್ಮ ತಂದೆ ತಾಯಿಗೆ ಈ ಥರ ಯಾತ್ರೆಗೆ ಕರ್ಕೊಂಡು ಹೋಗಿ ಅಂತಲೇ ಹೇಳ್ತಾರೆ. ಇಲ್ಲ ಅವರೇ ನಮ್ಮನ್ನು ಕೇಳ್ತಾರೆ, ನಮ್ಮ ತಂದೆ ತಾಯಿನ ಈ ಥರ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೋದು ನೀವು ಹೇಳಿ ಅಂತಲೂ ಕೇಳ್ತಾರೆ.
ಸೊ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ಅವ್ರಿಗೇನು ಆಸೆಗಳಿದೆಯೋ ಅದ್ರ ಮೇಲೆ ನಾವು ಅವ್ರಿಗೆ ರೆಕಮೆಂಡೇಶನ್ ಕೊಡ್ತೀವಿ. ಎಸ್, ಬಟ್ ಈ ಚಾರ್ಧಾಮ್ ಯಾತ್ರೆ ಅಂತ ನಾವು ಹೇಳುವಾಗ ಅದು ಮುಂಚೆ ಯಾತ್ರೆ ಆಗಿತ್ತು, ಬಟ್ ಈಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ಗೆ ಪೋಸ್ಟ್ ಹಾಕೋದಕ್ಕೆ ಒಂದ್ಸಲ ಹೋಗಿ ಬರೋಣ ಅನ್ನುವಂಥ ಟ್ರೆಂಡ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಿಮ್ಗೇನಾದರೂ ಅನಿಸುತ್ತಾ? ಮೇಡಮ್, ಚಾರ್ಧಾಮ್ ಬಗ್ಗೆ ನಾನು ಒಂದು ಸ್ವಲ್ಪ ಬ್ಯಾಕ್ ಹ್ಯಾಂಡ್ ಸ್ಟೋರಿನೂ ಇದೆ. ಈ ಚಾರ್ಧಾಮ್ ಇದೆಲ್ಲ ಏನು ಯಾತ್ರೆ ಇದೆ ಇದೆಲ್ಲನೂ ಲೇಟ್ 90s ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಬದ್ರಿ ಕೇದಾರ, ಉತ್ತರಾಖಂಡಲ್ಲಿ ಏನಿದೆ ಬದ್ರಿ ಹಾಗೂ ಕೇದಾರ ಎರಡನೇ. ಇವಾಗ ಚಾರ್ಧಾಮ್ನಲ್ಲಿ ಗಂಗೋತ್ರಿ, ಯಮುನೋತ್ರಿ, ಬದ್ರಿ, ಕೇದಾರ್ 4 ಕ್ಷೇತ್ರ ಸೇರಿ ಚಾರ್ಧಾಮ್ ಅಂತ ಯಾತ್ರೆ. ಇದರಲ್ಲಿ ಗಂಗೋತ್ರಿ, ಯಮುನೋತ್ರಿಗೆ 97-98ವರೆಗೂ ಯಾರೂ ಜಾಸ್ತಿ ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ತುಂಬ ಕಡಿಮೆ. ಅಂದರೆ ಪರ್ಸೆಂಟೇಜ್ ಒಂದು 2%, 3% ಅಷ್ಟೇ. 97-98% ಎಲ್ಲರೂ ಬದ್ರಿ ಕೇದಾರ್ಗಂತಾನೆ ಹೋಗ್ತಾ ಇದ್ರು. ಪ್ಲೇಸಸ್ ಗೊತ್ತಿರಲಿಲ್ವಾ, ಎಕ್ಸ್ಪ್ಲೋರು ಆಗಿರಲಿಲ್ಲ, ಮತ್ತು ಅಲ್ಲಿ ಫೆಸಿಲಿಟೀಸು ಇರಲಿಲ್ಲ ಹೋಗೋದಕ್ಕೆ ಬರೋದಕ್ಕೆ ಎಲ್ಲನೂ. ಆಮೇಲೆ ಅಲ್ಲಿ ಲೋಕಲ್ ಇನ್ಫ್ರಾಸ್ಟ್ರಕ್ಚರು ಇರಲಿಲ್ಲ, ಅಂದರೆ ಈ ಥರ ಇಳ್ಕೊಳ್ಳೋದಕ್ಕೆ ಜಾಗ, ಹೋಟೆಲ್ಗಳು, ಏನೂ ಫೆಸಿಲಿಟೀಸ್ ಇರಲಿಲ್ಲ 90s 80sನಲ್ಲೂ. ಅರ್ಲಿ 2000ಇಂದ ಸ್ವಲ್ಪ ಈ ಚಾರ್ಧಾಮ್ ಅನ್ನೋ ಟ್ರೆಂಡ್ ಸ್ಟಾರ್ಟ್ ಆಯಿತು. ಒಂದು ರೋಡ್ಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತಲ್ಲಿ, ಮತ್ತು ಲೋಕಲ್ ಏನಿದೆ ಹೋಟೆಲ್ಸು ಇದ್ರದ್ದೆಲ್ಲ ಸ್ವಲ್ಪ ಜಾಸ್ತಿ ಆದಮೇಲೆ ಚಾರ್ಧಾಮ್ ಯಾತ್ರೆ ಪ್ರಾರಂಭ ಆಗಿದೆ. ಈ ಚಾರ್ಧಾಮ್ ಯಾತ್ರೆ ನೀವು ಹೇಳ್ದಂಗೆ ಇವಾಗಿರೋ ಇದ್ರಲ್ಲಿ ಪಾಸ್ಟ್ ಒಂದು 4-5 ಇಯರ್ಸಿಂದ ಏನಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲಿ ಹೆಚ್ಚಾಗಿ ಜನಗಳು ಹೋಗಿ ಬಂದಾದಮೇಲೆ ಇದು ಸ್ವಲ್ಪ ಟ್ರೆಂಡ್ ಜಾಸ್ತಿ ಆಗಿದೆ. ಇದಕ್ಕೊಂದು ಅಡಿಷ್ನಲ್ಲು ಇದೆ, ಕರ್ನಾಟಕದಿಂದ ಹೆಚ್ಚಾಗಿ ಚಾರ್ಧಾಮ್ಗೆ ಹೋಗ್ತಾರೆ. ಯಾಕೆ ಅಂದರೆ 20,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಕರ್ನಾಟಕ ಸರ್ಕಾರದಿಂದ. ಕರ್ನಾಟಕನಲ್ಲಿರೋರ್ಗೆ ಮಾತ್ರ ಇದು ಈ ಫೆಸಿಲಿಟೀಸು. 20,000 ರೂಪಾಯಿ 20,000 ರೂಪಾಯಿ ಸಬ್ಸಿಡಿ. ಅವರು ಯಾತ್ರೆ ಮುಗಿಸ್ಕೊಂಡು ಬರಬೇಕು, 4 ಧಾಮನೂ ದರ್ಶನ ಆಗಿರಬೇಕು ಅವ್ರಿಗೆ. ಹೀಗಾಗಿದ್ದಲ್ಲಿ ಅವ್ರಿಗೆ 20,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಅವರ ಬ್ಯಾಂಕಿನ ಖಾತೆನಲ್ಲೇ ಡೈರೆಕ್ಟಾಗಿ ಗೌರ್ಮೆಂಟ್ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹೀಗೆ ಟ್ರೆಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನೋದು. ಹೌದು, ಅಂದರೆ ಇದಕ್ಕೆ 45 ವರ್ಷದವ್ರು ಮೇಲ್ಪಟ್ಟವ್ರಿಗೆ ಮಾತ್ರನೇ ಈ ಫೆಸಿಲಿಟಿ ಇರೋದು, ಸಬ್ಸಿಡಿದು. ಬಟ್ ಈಗ ಅದೇ ಅಯೋಧ್ಯೆಯ ರಾಮ ಮಂದಿರ ಆದ ನಂತರ ನಮ್ಮ ಇಂಡಿಯನ್ ಪ್ರವಾಸ ಉದ್ಯಮಕ್ಕೆ ಸ್ವಲ್ಪ ಜಾಸ್ತಿ ಬೂಸ್ಟ್ ಸಿಕ್ಕಿದೆ ಅಂತ ಅನ್ಸಿದೆ. 100% ಬೂಸ್ಟ್ ಸಿಕ್ಕಿದೆ. ಅಯೋಧ್ಯೆ ರಾಮ ಮಂದಿರ ಆದಮೇಲೆ ಈ ಕಾಶಿ, ಅಯೋಧ್ಯ ಎಲ್ಲ ಏನಿದೆ, ಪ್ರಯಾಗ್ರಾಜ್, ಇದು ಮೂರೂ ಒಂದು ಟ್ರಯಾಂಗಲ್ ಥರ ಇದು. ಈ ಕಾಶಿಗೆ ಹೋದರೆ ಅಯೋಧ್ಯ, ಪ್ರಯಾಗ್ರಾಜ್ಗೆ ಹೋಗ್ತಾರೆ ಆ ಥರ. ಆದ್ದರಿಂದ ಅಯೋಧ್ಯ ಯಾವಾಗ ದೇವಸ್ಥಾನ ಒಂದ್ಸಲಿ ನಿರ್ಮಾಣ ಆಗಿ ಜನಗಳಿಗೆ ಇದಾಯಿತು, ದರ್ಶನಕ್ಕೆ ಚಾನ್ಸ್ ಸಿಕ್ತೋ, ಭಾಳಷ್ಟು ಲಕ್ಷಾಂತರ ಜನ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದನೂ ದರ್ಶನ ಆಗಿದೆ. ಕೋಟ್ಯಾಂತರ ಜನ ದರ್ಶನ ಮಾಡಿದ್ದಾರೆ. ಹಾಗೂ ಟ್ರಾವೆಲ್ ಇಂಡಸ್ಟ್ರಿ ಇನ್ ಜನರಲ್ ತುಂಬಾ ಬೂಸ್ಟ್ ಆಗಿದೆ. ಅಂದರೆ ಅದೊಂದು ಸ್ವಲ್ಪ ಹೇಗಾಯಿತು ಅಂತ ಹೇಳಿದ್ರೆ, ಇಡೀ ಒಂದು ಬದಲಾವಣೆ ಆಯಿತು ಅಂತ ಪ್ರತಿಯೊಂದು ಮನೆಗೂ ಗೊತ್ತಾಯಿತು ಅಯೋಧ್ಯೆ ಇದೆ ಅಂತ. ಪ್ರತಿಯೊಂದು ಮನೆಯವರು ಡಿಸೈಡ್ ಮಾಡಿದ್ರು ನಾನು ಹೋಗಬೇಕು ಅನ್ನೋದು, ಆ ಥರದ್ದು ಒಂದು ಬದಲಾವಣೆ ಅಲ್ಲಿ ಆಯಿತು. ಇದು ನೋಡಿ, ಇದು ಏನಂತ ಹೇಳಿದ್ರೆ, ಇದು 500 ವರ್ಷದ ಕನಸು. ನಮ್ಮ ಸನಾತನ ಧರ್ಮವನ್ನು ನಂಬ್ಕೊಂಬಂದಿರೋಂಥ ಜನಗಳಿಗೆ, ನಮಗೆ 500 ವರ್ಷದ ಕನಸಿದು. 500 ವರ್ಷ ನಮ್ಮ ತಲೆ ಹಿಂದೆ, ಎಷ್ಟು ತಲೆ ಹಿಂದೆಯವ್ರು ನೋಡಿದಾರೋ ಗೊತ್ತಿಲ್ಲ ರಾಮನ ದೇವಸ್ಥಾನ. ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಭಾಗ್ಯವಂತರು, ನಾವು ಈಗಿನಿರೋರು. ಆದ್ದರಿಂದ ಇದು ಮೋರ್ ದೆನ್ ಎನಿಥಿಂಗ್ ಇಟ್ ಇಸ್ ಎ ಎಮೋಷನ್, ಈ ಅಯೋಧ್ಯೆ ರಾಮ ಮಂದಿರ ಆಗಿದ್ದು. ನಿಜ. ಈಗ ಮೋದಿಯವರು ಹೇಳಿದ್ದಾರೆ ವಿದೇಶಿ ಪ್ರವಾಸಗಳನ್ನು ಮಾಡಬೇಡಿ, ಜಾಸ್ತಿ ದೇಶಿ ಪ್ರವಾಸಗಳನ್ನೇ ಮಾಡಿ ಅಂತ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ನೀವು, ಒಂದು ಟೂರ್ ಕಂಡಕ್ಟರ್? ಅಲ್ಲ ನೋಡಿ, ವಿದೇಶಿ ಪ್ರವಾಸ ಮಾಡಬಾರ್ದು ಅಂತ ಅಲ್ಲ, ಆದರೆ ಇವತ್ತಿನ ದಿನ ಮೋದಿಜಿಯವರು ಹೇಳಿರೋ ಪ್ರಕಾರ ಏನಿದೆ, ಎಕನಾಮಿಕಲ್ ಕಂಡೀಷನ್ಸು, ನಮ್ಮದು ಫೋರೆಕ್ಸ್ ರಿಸರ್ವ್ಸು, ಇದರದೆಲ್ಲ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಇದರಲ್ಲಿ 1 ವರ್ಷದ ಮಟ್ಟಿಗೆ ನೀವು ವಿದೇಶ ಪ್ರವಾಸ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಭಾರತೀಯರಾಗಿ ನಮ್ಮ ಕರ್ತವ್ಯ ಆಗಿ ನಾವು ಅದನ್ನು ಪಾಲಿಸಬೇಕು ಅಂತ ಅನಿಸುತ್ತೆ. ಹಾಗೂ ಮತ್ತು ಭಾರತದಲ್ಲಂಕೂ ನಮಗೆ, ನೀವು ಏನು ವರ್ಲ್ಡಲ್ಲಿ ನೋಡಬೇಕು ಎಲ್ಲ ನಮ್ಮ ಭಾರತದಲ್ಲೇ ಇದೆ. ನಾನು ಅದೇ ಕೇಳೋದಲ್ಲಿದ್ದೆ, ನಮ್ಮ ಭಾರತದಲ್ಲೇ ಎಲ್ಲ ಇದೆಯಾ ಅಂತ. ನಮ್ಮ ಭಾರತದಲ್ಲೇ ಎಲ್ಲ ಇದೆ. ನಿಮಗೇನು ಸ್ನೋ ಕ್ಲೈಡ್ ಮೌಂಟೇನ್ಸ್ ಬೇಕಾ, ಕಾಶ್ಮೀರ್ ಇದೆ, ಹಿಮಾಚಲ್ ಪ್ರದೇಶ್ ಇದೆ. ನಿಮಗೆ ಬೀಚಸ್ ಬೇಕಾ, ಎಷ್ಟಿದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಗೋವಾ ಇದೆ, ಸಾಕಷ್ಟು ಜಾಗಗಳಿದೆ. ನಿಮಗೆ ದೇವಸ್ಥಾನಗಳಂಕೂ ಎಲ್ಲೂ ಇಲ್ಲದೆ ಇರೋದೆಲ್ಲ ನಮ್ಮ ಭಾರತದಲ್ಲಿದೆ. ನಿಮಗೆ ಎಲ್ಲ ಥರ ವೈಶಿಷ್ಟ್ಯ ಏನೇನು ಬೇಕು ಟ್ರಾವೆಲ್ಗೆ, ಎಲ್ಲ ಥರದ್ದೂ ನಮ್ಮ ಭಾರತದಲ್ಲೇ ಇರಬೇಕಾದ್ರೆ ನಾವು ಆಚೆ ಹೋಗುವಂಥದ್ದು ಏನು ಇಲ್ಲವೇ ಇಲ್ಲ ಅನಿಸುತ್ತೆ. ನಿಜ. ಯಾಕಂದರೆ ಈಗ ಭಾರತದಲ್ಲಿ ಟೆಂಪಲ್ ಟೂರಿಸಂ ಮಾತ್ರ ಅಲ್ಲ ಅನ್ನೋದು ಅಲ್ವಾ, ಎಲ್ಲ ಈಗ ಪ್ರವಾಸಕ್ಕೂ ಯಾತ್ರೆ ಎರಡಕ್ಕೂ
ನೀವೇನಿದೆ ಲೀಜರ್ ಟ್ರಾವೆಲ್ ಅಂತ ಹೇಳ್ತಾರೆ, ಈ ಲೀಜರ್ ಟ್ರಾವೆಲ್ಗೂ ಇದೆ, ಪಿಲ್ಗ್ರಿಮೇಜ್ ಟ್ರಾವೆಲ್ಗೂ ಇದೆ, ಈಕ್ವಲ್ ಮೆಜರ್ಸ್ನಲ್ಲೇ. ಇವಾಗ ಎಷ್ಟು ನಮ್ಮಲ್ಲಿ ಅಡ್ವೆಂಚರ್ ಟೂರಿಸಮ್ ಸ್ಟಾರ್ಟ್ ಆಗಿದೆ, ರಿವರ್ ರಾಫ್ಟಿಂಗ್ಸ್ ಆಗಿದೆ, ಪ್ಯಾರಾಗ್ಲೈಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಹಿಂದೆ ಇರಲೇ ಇರಲಿಲ್ಲ. ಇದೆಲ್ಲನೂ ನಾವು ವಿದೇಶದಲ್ಲೇ ನೋಡಬೇಕಾಗಿದ್ದು. ಇವತ್ತೆಲ್ಲನೂ ನಮ್ಮ ಭಾರತದಲ್ಲೇ ಎಲ್ಲ ಥರ ಫೆಸಿಲಿಟೀಸ್ ಸ್ಟಾರ್ಟ್ ಆಗಿದೆ. ಆಮೇಲೆ ರೆಸಾರ್ಟ್ಸ್ಗಳು 5 ಸ್ಟಾರ್ 7 ಸ್ಟಾರ್ ರೆಸಾರ್ಟ್ಸ್ ಆಗಿದೆ. ಎಲ್ಲ ಥರ ಬಡ್ಜೆಟ್ ಟೂರಿಸಮ್ಮು ಇದೆ, ಲಕ್ಸುರಿ ಟೂರಿಸಮ್ಮು ಇದೆ, ಎಲ್ಲರಿಗೂ ಎಲ್ಲ ಥರದ್ರಲ್ಲೂ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲದಕ್ಕಿಂತನೂ ನಮ್ಮ ಭಾರತದಲ್ಲಿ ನಾವಿದ್ದರೆ ನಮ್ಮ ಆಹಾರ ನಮಗೆ ಸಿಗತ್ತೆ ಇಲ್ಲಿ ಒಂದು. ಆಮೇಲೆ ನಮ್ಮ ಭಾರತೀಯರು ಇದರಿಂದ ಬೆನಿಫಿಟ್ ಆಗ್ತಾರೆ, ಲೋಕಲ್ ಎಕಾನಮಿ ಬೆಳೆಯುತ್ತೆ. ಆ ದೃಷ್ಟಿಯಿಂದನೂ ಭಾರತದ ಟೂರಿಸಮ್ ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು. ಬಟ್ ಈ ಕೋವಿಡ್ ಆದ ನಂತರ ಜನರ ಒಂದು ಮನಸ್ಥಿತಿ ಬದಲಾಗಿದೆ, ಜನ ಜಾಸ್ತಿ ಬರ್ತಿದ್ದಾರೆ ಟೂರಿಸಮ್ಗೆ. ಅವರು ಹೇಗೆ ಈಗ ಮುಂಚೆ ಹೇಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಈಗ ಹೇಗೆ ಅದು ಪ್ಲ್ಯಾನ್ಸ್ ಎಲ್ಲ ಮಾಡ್ತಾರೆ? ಅಂದರೆ ಯಾವುದಾದ್ರು ಪ್ಲೇಸ್ಗೆ ಹೋಗೋದ್ರ ಬಗ್ಗೆ ಆಗಿರ್ಬೋದು, ಅದರ ಡಿಸ್ಕಷನ್. ಈಗ ನಿಮ್ಗೆ ಹೇಗೋ ಬರುತ್ತಲ್ಲ ಯಾವ್ಯಾವ ಪ್ಲೇಸ್, ಆ ಥರದ್ದೆಲ್ಲ ಡಿಸ್ಕಷನ್ ಆಗಬೇಕಾದ್ರೆ ಅದನ್ನೇ ಒಂದು ನಾವು ಹೇಳಿದಂಗೆ ಕೋವಿಡ್ ಆದಮೇಲೆ ಜನಗಳಿಗೆ ಊರುಗಳು ನೋಡಬೇಕು ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗಿದೆ. ಒಂದು ಹೊಸ ಜಾಗಗಳು ನೋಡಬೇಕು, ನಾವು ನೋಡಿಲ್ದೇ ಇರೋಂಥದ್ದು ತೋರಿಸಿ ಎಕ್ಸ್ಪ್ಲೋರ್ ಮಾಡಿಲ್ದೇ ಇರೋಂಥದ್ದು, ಕಾಮನ್ ಆಗಿ ನೋಡಿಲ್ದೇ ಇರೋಂಥದ್ದನ್ನೆಲ್ಲನೂ ಇವಾಗ ಜನಗಳು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೋವಿಡ್ ಆದಮೇಲೆ. ಆಮೇಲೆ ಅವ್ರ ಎಕ್ಸ್ಪೆಕ್ಟೇಷನಲ್ಲಿ ಏನು ಅಂತ ಹೇಳಿದ್ರೆ ಮೊದಲಕ್ಕಿಂತ ಸ್ವಲ್ಪ ಕಂಫರ್ಟಿನ ಜಾಸ್ತಿ ಕೇಳ್ತಾ ಇದ್ದಾರೆ, ಸ್ವಲ್ಪ ಸೇಫ್ಟಿ, ಆಮೇಲೆ ಅವ್ರಿಗೆ ಕ್ಲೀನ್ಲಿನೆಸ್ಸು, ಇದ್ರ ಬಗ್ಗೆ ಎಲ್ಲನೂ ಸ್ವಲ್ಪ ಜನಗಳಿಗೆ ಮುಂಚೆಯಿಂದ ಜಾಸ್ತಿ ಇವಾಗ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದೊಂದು ಚೇಂಜಸ್ ಕಾಣಿಸಿದೆ. ಎಸ್, ಈಗ ನಾನು ಕೂಡ ಭಾಗೀರಥಿ ಟ್ರಾವೆಲ್ಸ್ ಮಾಡಿರೋದ್ರಿಂದ ನನಗೆ ಈ ಪ್ರಶ್ನೆ. ಬಹಳಷ್ಟು ಜನ ಹಿರಿಯರೇ ಬರ್ತಾರೆ ಭಾಗೀರಥಿ ಟ್ರಾವೆಲ್ಸಲ್ಲಿ ನಾನು ನೋಡಿರೋ ಪ್ರಕಾರ. ಯಂಗ್ಸ್ಟರ್ಸ್ ಈಗ ನಾನು ಟ್ರಾವೆಲ್ ಮಾಡಿದಾಗಲೂ ಇದ್ದಿದ್ದೊಂದು 4-5 ಜನ, ಅವ್ರದ್ದು ಮಕ್ಕಳು ಯಾರು ಇದ್ದರು ಅಷ್ಟೇ. ತುಂಬ ಹಿರಿಯರೇ ಬರ್ತಾರೆ, ಬಟ್ ಅವ್ರಿಗೆ ಅಷ್ಟೇ ಕಂಫರ್ಟು ಇರುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಹಿರಿಯರು ಜಾಸ್ತಿ ಬರ್ತಾರೆ, ನೀವು ಯಾಕೆ ಯುವಕರನ್ನು ಚೇಸ್ ಮಾಡ್ತಿಲ್ಲ? ಇಲ್ಲ, ಇದು ಇವಾಗ ಒಂದು ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈ ಹಿಂದೆ ಇರಲಿಲ್ಲ, ಆದರೆ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಎಲ್ಲ ಯಂಗ್ಸ್ಟರ್ಸು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇದರಲ್ಲಿ ನಾವು ನೋಡಿದ ಹಾಗೆ ಒಂದೇನು ಅಂತ ಹೇಳಿದರೆ, ಒಂದು ಮಿತ್ತಿತ್ತು ಜನಗಳಲ್ಲಿ, ತಪ್ಪು ಕಲ್ಪನೆ. ಇದು ದೇವಸ್ಥಾನ, ತೀರ್ಥಕ್ಷೇತ್ರ ಇದು ಅಂತ ಹೇಳಿದ್ರೆ ಬರೀ ಹಿರಿಯರಿಗೆ ಮಾತ್ರನೇ, ವಯಸ್ಸಾದವ್ರಿಗೆ ಮಾತ್ರನೇ ಅನ್ನೋ ಒಂದು ದೊಡ್ಡ ಏನಂತಾರೆ, ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಆದರೆ ಈ ಮಿತ್ತು ಒಂದು ಇತ್ತು. ಈಗಲೂ ಅದೇ ಸ್ವಲ್ಪ ಜಾಸ್ತಿ ಇವಾಗ್ಲೂ ಇದೆ. ಆಮೇಲೆ ಈ ಪಿಯರ್ ಪ್ರೆಷರು ಇದೆ. ಇಂಥದ್ದು ಟೆಂಪಲ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂಥರ ನೋಡೋದು, ಈ ಥರದ್ದೆಲ್ಲನೂ ಇದೆ. ಆದರೆ ಈ ರೀಸೆಂಟ್ ಇಯರ್ಸ್ನಲ್ಲಿ ಅಂದರೆ 1-2 ವರ್ಷದಿಂದ ನಾವು ಒಂದು ಟ್ರೆಂಡ್ ನೋಡಿ ಸ್ಟಾರ್ಟ್ ಆಗಿದೆ. ಸೊ ಇದು ಬೆಳೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ. ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ. ವರ್ಷದಲ್ಲಿ ಅವರು ಏನಂದರೆ 2-3 ಅವ್ರಿಗೆ ರಜೆಗಳು ಏನಿದೆ ಲಾಂಗ್ ಇರುತ್ತಲ್ಲ, ಇದರಲ್ಲಿ ಅವರೇ ಪ್ಲ್ಯಾನ್ ಮಾಡ್ಕೊತಾರೆ. ಒಂದು ನಾವು ಲೀಜರ್ ಟ್ರಾವೆಲ್ಗೆ ಹೋಗೋಣ, ಒಂದು ಈ ಥರ ಟೆಂಪಲ್ ಟ್ರಾವೆಲ್ಗೆ ಹೋಗೋಣ ಅಂತ ಹೇಳಿ ಬರೋರು ಸ್ಟಾರ್ಟ್ ಆಗಿದ್ದಾರೆ. ಎಷ್ಟೊಂದು ಜನ ನನ್ನನ್ನು ಡೈರೆಕ್ಟಾಗಿ ಹೇಳಿದ್ದಾರೆ, ನನಗಿರುವಂಥ ಈ ಫುಲ್ಲು ಟೆನ್ಷನ್ನು, ಸ್ಟ್ರೆಸ್ಸು ಲೈಫ್ನಲ್ಲಿ, ಈ ಕಾರ್ಪೊರೇಟ್ ಲೈಫ್ನಲ್ಲಿ, ನಾವು ಒಂದು ಟೆಂಪಲ್ ಟೂರಿಸಮ್ಗೆ ಹೋಗ್ಬಿಟ್ಟು ಬಂದಾಗ ಬರ್ತಾ ಇರೋ ಫೀಲೇ ಬೇರೆ ಸರ್, ನನಗೊಂದು ಭಾಳ ಒಂದು ಪಾಸಿಟಿವ್ ಎನರ್ಜಿ ಇದೆ ನನ್ನಲ್ಲಿ ಇವಾಗ ಅಂತಲೂ ಹೇಳಿದ್ದಾರೆ ಎಷ್ಟೊಂದು ಜನ. ಸೊ ಇದ್ರ ಮೇಲೆ ಭಾಳಷ್ಟು ಯಂಗ್ಸ್ಟರ್ಸು ಬರ್ತಾ ಇದ್ದಾರೆ ಇವಾಗ. that is really a very good trend. We are seeing every month on month, we are seeing numbers increasing of youngsters. ಅಂದರೆ ಸರ್, ಆ ಮಿತ್ ಬ್ರೇಕ್ ಆಗಬೇಕು ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಈಗ ಹೇಳೋದು ಕಾಶಿ ತೀರ್ಥಯಾತ್ರೆ ಅಂತ ಹೇಳಿದ್ರು ಕೂಡ ಅಲ್ಲಿನ ಜಾಗ, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿನ ಪ್ಲೇಸ್, ಆಮೇಲೆ ಅಲ್ಲಿನ ಘಾಟ್ಸ್ ಆಗಿರ್ಬೋದು, ಇದೆಲ್ಲವನ್ನು ಎಕ್ಸ್ಪ್ಲೋರ್ ಮಾಡಿದಾಗ ನಾವೊಂದು ಟೆಂಪಲ್ಗೆ ಹೋಗಿದ್ದೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿನ ಪ್ರತಿಯೊಂದು ಅನುಭವವನ್ನು ಪಡ್ಕೊಂಡು ಬರ್ತೀವಲ್ಲ, ಅದನ್ನು ಅದಕ್ಕೆ ಕನೆಕ್ಟ್ ಆಗುತ್ತಲ್ಲ. ಆ್ಯಕ್ಚುಲಿ ಯಂಗ್ಸ್ಟರ್ಸಿಗೆ ಇದು ಗೊತ್ತಾಗಬೇಕು ಅನ್ನೋದು ಇನ್ನೂ ಅವರು ಈ ಒಂದ್ಸಲಿ ನಾವು ಈ ಟೆಂಪಲ್ ಟೂರಿಸಮ್ ಏನು ತೀರ್ಥ ಕ್ಷೇತ್ರ ಇದ್ರದ್ದೆಲ್ಲನೂ ಅವರು ಒಂದ್ಸಲಿ ಬಂದರೆ ಅವ್ರಿಗೆ ಒಂದು ಅನುಭವ ಆಗತ್ತೆ. ಅವ್ರಿಗೆ ಏನು ನಾವು ಇಷ್ಟು ವರ್ಷ ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಅವರು ಬಂದಾದ್ಮೇಲೆ ಗೊತ್ತಾಗೋದು. ಯಾಕಂದರೆ ಎಷ್ಟೊಂದು ಜನ ನೀವು ನೋಡಿ, ಅದು ನಾವು ಅವಾಗಲೇ ಹೇಳ್ದಂಗೆ ನಿಮಗೆ ತೀರ್ಥಕ್ಷೇತ್ರಗಳೆಲ್ಲನೂ ಬರೀ ಜಾಗ ಅಲ್ಲ, ಅದು ಇಟ್ ಈಸ್ ನಾಟ್ ಎ ಪ್ಲೇಸ್.
ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಅಲ್ಲಿರೋ ಔರಾನೇ ಡಿಫ್ರೆಂಟು. ನಿಮ್ಮನ್ನು ಒಂದು ಒಳಗಡೆ ಅಂತ ಆಂತರಿಕವಾಗಿ ನಿಮ್ಮನ್ನು ಅಂತರಂಗವಾಗಿ ನಿಮ್ಮ ಪೂರ್ತಿ ಚೇಂಜ್ ಮಾಡುತ್ತೆ. ಆ ಮನಸ್ಸು ಕೊಡೋವಂಥ ಶಾಂತಿ, ಆ ಒಂದು ನಿಮ್ಗೆ ಒಳಗಡೆ ಕೊಡೋ ಧೈರ್ಯ ಇದೆಯಲ್ಲ, ಅದು ಆನ್ ಎ ಟೋಟಲ್ ಡಿಫ್ರೆಂಟ್ ಲೆವೆಲ್ ಅದು. ಸೊ ಆದ್ದರಿಂದ ಇವಾಗಿರೋ ಯಂಗ್ಸ್ಟರ್ಸು ಆಗಲೇ ಸ್ಟಾರ್ಟ್ ಆಗಿದ್ದಾರೆ, ಇನ್ನೂ ಮುಂದೆ ಜಾಸ್ತಿ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಅದೇ ಟ್ರಾವೆಲ್ ಮಾಡ್ತಿರುವಾಗ ಕಾಶಿ ಟ್ರಾವೆಲ್, ಭಾಗೀರಥಿ ಟ್ರಾವೆಲ್ಸ್ ಜೊತೆನೇ ಮಾಡ್ತಿರ್ಬೇಕಾದ್ರೆ ಎಲ್ಲ ಯಂಗ್ಸ್ಟರ್ಸ್ ನಾವೆಲ್ಲ ಮಲ್ಕೊಂಡಿದ್ವಿ. ಒಬ್ಬರು ಹಿರಿಯರು ಎದುರುಗಡೆ ಕೂತ್ಕೊಂಡಿದ್ರು. ಅವ್ರು ಫುಲ್ಲು ನಂಗೆ ಸುಸ್ತಾಗ್ತಿದೆ ಆದರೂ ಮಲ್ಗೋಕ್ಕಾಗ್ತಿಲ್ಲ ಅಂತ ಅಂದರು. ನಾನು ಯಾಕೆ ನೀವು ಮಲಗ್ತಿಲ್ಲ ಅಂತ ಕೇಳಿದೆ. ಯಾಕಂದರೆ ನಾನು ಬಿಹಾರ್ ನೋಡಿರಲಿಲ್ಲ, ನಾನು ಬಿಹಾರನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು, ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು. ನಂಗೆ ಆವಾಗ ಥಾಟ್ ಹೊಳಿತು, ಓ ಇದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನಾನು ನೋಡ್ತಾನಿಲ್ಲ, ನಾನು ಯಾವ ಪ್ಲೇಸ್ ಇದೆ ಅದನ್ನು ಮಾತ್ರ ಹೋಗಿ ನೋಡ್ತಿದ್ದೀನಿ, ಬರ್ತಿದ್ದೀನಿ. ಆಮೇಲಿಂದ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನೋಡಿ, ಇಂಥ ಒಂದು ಸ್ವಲ್ಪ ಎಜುಕೇಷನು ಬೇಕು ಅಂತ ಅಲ್ವಾ? ಹೌದು. ಇದು ಹೇಳಿದ್ನಲ್ಲ, ನಾವು ನಮ್ಮ ಮನೆಯಿಂದ ಆಚೆ ಕಡೆಗೆ ಹೋದಾಗ ನಾವೇನು ಕಪ್ಪೆನಲ್ಲಿರೋ ಬಾವಿ ನಾವು ಅದನ್ನೇ ಒಂದು ಪ್ರಪಂಚ ಅಂದ್ಕೊಂಡಿರ್ತೀವಿ. ನಾವು ಆಚೆ ಹೋದಾಗೆ ಗೊತ್ತಾಗತ್ತೆ ಏನಿದೆ ಅಂತ. ಇವಾಗ ಆ ಜಾಗದಲ್ಲಿರೋ ಅಂಥ ಒಂದು ನದಿ ಆಗಲಿ, ಅಲ್ಲಿರೋ ಜನಗಳಾಗಲಿ, ಅಲ್ಲಿರೋ ಆಹಾರ ಪದ್ಧತಿ, ಎಷ್ಟು ಫುಡ್ ಎಕ್ಸ್ಪ್ಲೋರ್ ಮಾಡೋಕ್ಕೇ ಎಷ್ಟು ಅವ್ರಿಗೆ ಆಪ್ಷನ್ಸ್ ಇದೆ. ದೇವಸ್ಥಾನ, ಇದ್ರದ್ದೆಲ್ಲ ಒಂದು ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಹೌದು, ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಹಿರಿಯರು ಅಂತ ಬಂದಾಗ ಅವ್ರದ್ದು ಈಗ ಯಂಗ್ಸ್ಟರ್ಸ್ ಥರ ಅಲ್ಲ, ಹೆಂಗೂ ಆಗುತ್ತೆ, ಹೆಂಗೆ ಕೂತ್ಕೊಂಡ್ರು ಆಗುತ್ತೆ, ಅದಲ್ಲ. ಅವ್ರಿಗೆ ಕಂಪ್ಲೀಟಾಗಿ ಅವರ ಕೇರ್ ನೋಡ್ಕೋಬೇಕಾಗುತ್ತೆ. ಆಮೇಲೆ ಅವರು ಅದು ಹೋಗೋ ವೇ ಆಗಿರ್ಬೋದು, ಅವ್ರ ಫುಡ್ ಸ್ಟೈಲ್ ಆಗಿರ್ಬೋದು, ಅಥವಾ ಅವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದಕ್ಕೆ ಇರುತ್ತೆ, ನೀರಿನ ವ್ಯವಸ್ಥೆ, ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಆ ನೀರಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಭಾಗೀರಥಿ ಟ್ರಾವೆಲ್ಸ್? ನೋಡಿ, ಸೀನಿಯರ್ ಸಿಟಿಸನ್ ನಾವು ಹೇಳಿದ್ವಲ್ಲ, ನಾವು ನಮ್ಮ 64ನೇ ಇಸ್ವಿನಲ್ಲಿ ನಮ್ದೇನು ಸ್ಟಾರ್ಟ್ ಆಯಿತು ಆವಾಗಲಿಂದನೂ ನಮಗೆ ಮೇಜರ್ ಏನು ಸೀನಿಯರ್ ಸಿಟಿಸನ್ಸೇ ಬಂದಿರೋದು. ಸೊ ಆ ಎಕ್ಸ್ಪೀರಿಯನ್ಸ್ ಹಾಗೆ ಕ್ಯಾರಿ ಓವರ್ ಆಗಿದೆ. ಇವಾಗ ಸೀನಿಯರ್ ಸಿಟಿಸನ್ ಈಸ್ ಟೋಟಲಿ ಡಿಫ್ರೆಂಟ್ ಅವರು ನಾರ್ಮಲ್ ಇವ್ರಕ್ಕಿನ್ನೂ. ಯಾಕೆಂದರೆ ಯಾತ್ರೆಗೆ ಬರಬೇಕು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿರೋಂಥ ಒಂದು ಕಂಫರ್ಟ್ ಝೋನ್ ಬಿಟ್ಟು ಆಚೆ ಕಡೆಗೆ ಬರ್ತಾರೆ. ಬಟ್ ಅದೇ ಕಂಫರ್ಟ್ ನಾವು ಟೂರ್ನಲ್ಲೂ ಕೊಡಬೇಕು ಅವ್ರಿಗೆ. ಇದು ಇರೋದು ಒಂದು, ಅವರು ಏನಂದರೆ ಒಂದು ಟೈಮ್ಗೆ ಅವ್ರು ಫಿಕ್ಸ್ ಆಗಿರ್ತಾರೆ ಊಟ ತಿಂಡಿ ಮಾಡೋದಾಗಲಿ. ಆಮೇಲೆ ಅವರು ಖಾರ ಜಾಸ್ತಿ ಒಬ್ಬರು, ಕಡಿಮೆ ಒಬ್ಬರು. ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, BP ಪೇಷಂಟ್ಸ್ ಇರ್ತಾರೆ, ಅವ್ರ ಮಾತ್ರೆಗಳು ತೊಗೊಬೇಕಾಗಿರುತ್ತೆ. ಆಮೇಲೆ ಅವ್ರಿಗೆ ಏನು ಅಂತಾರೆ, ಈ ಯಾತ್ರೆಯಲ್ಲಿ ಒಂದಿಷ್ಟು ಅವರ್ಸ್ ಟ್ರಾವೆಲ್ ಮಾಡೋ ಅಂಥ ಒಂದು ಅಷ್ಟೇ ಕೆಪಾಸಿಟಿ ಇರುತ್ತೆ. ಇದ್ರದ್ದೆಲ್ಲ ನಾವು ತೊಗೊಂಡು ನಮ್ಮ ಟೀಮ್ ಏನಿದೆ ನಾವು ಕೂತ್ಕೊಂಡು, ಅದಕ್ಕೋಸ್ಕರನೇ ಮೊದಲನೇದು ನಾವೇನು ಅಂತ ಹೇಳಿದ್ರೆ, ನಾವು ಟೂರ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಸೀನಿಯರ್ ಸಿಟಿಸನ್ಸ್ಗೆ ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅನ್ನೋದನ್ನು ನಮ್ಮ ಆಫೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ಐಟಿನರಿ, ಈ ದಿನಚರಿ ಏನಿದೆ, ಈ ಯಾತ್ರೆ ಪ್ರಾರಂಭ ಆದಾಗ ನಾವು ಎಲ್ಲಿಂದ ಯಾವ ಊರಿಗೆ ಹೋಗ್ತೀವಿ ಏನು ಇದನ್ನು ನಾವು ಮಾಡಬೇಕಾದ್ರೇ ಭಾಳ ಹುಷಾರಾಗಿ ಸೀನಿಯರ್ ಸಿಟಿಸನ್ಗೆ ಎಲ್ಲ ಅನುಕೂಲ ಆಗುತ್ತೆ, ಅವ್ರಿಗೆಲ್ಲೂ ತೊಂದರೆ ಆಗದೆ ಇರೋದು ನೋಡಿಕೊಂಡೇ ನಾವು ಐಟಿನರಿ ಪ್ರಿಪೇರ್ ಮಾಡಿರ್ತೀವಿ. ಅಂದರೆ ಅವ್ರಿಗೆ ಒಂದು ದಿನದಲ್ಲಿ ಎಷ್ಟು ಟ್ರಾವೆಲ್ ಮಾಡ್ಬೋದು, ಎಷ್ಟು ಜರ್ನಿ ಮಾಡಿಸ್ಬೋದು ಅವ್ರ ಕೈನಲ್ಲಿ, ಅವ್ರಿಗೆ ಎಷ್ಟು ದೇವ್ರ ದರ್ಶನ, ಎಷ್ಟು ಟೆಂಪಲ್ಸ್ ತೋರಿಸ್ಬೋದು ಅನ್ನೋದು ಕಾನ್ಸೆಪ್ಟ್ನಲ್ಲೇ ನಾವು ಐಟಿನರಿ ಇಲ್ಲಿಂದನೇ ಪ್ರಿಪೇರ್ ಆಗಿರುತ್ತೆ. ಇನ್ನು ಒಂದು ಸಲ ಯಾತ್ರಾ ಪ್ರಾರಂಭ ಆದಾಗ ನಮ್ಮ ಪೂರ್ತಿ ಟೀಮ್ ಏನಿದೆ ಎಲ್ಲನೂ ಎಕ್ವಿಪ್ಡ್ ಫಾರ್ ಹ್ಯಾಂಡ್ಲಿಂಗ್ ಸೀನಿಯರ್ ಸಿಟಿಸನ್ಸ್. ಒಂದು ನೀವು ಕೇಳಿದ್ರೆ ನೀರು, ಪ್ರತಿಯೊಂದು ನಾವು ಮಿನರಲ್ ವಾಟ್ರು, RO ವಾಟ್ರಸೇ ಯೂಸ್ ಮಾಡೋದು. ಅಡುಗೆಗಾಗಲಿ, ನಾವು ಅವ್ರಿಗೆ ಕುಡಿಯೋಕ್ಕೆ ಕೊಡೋದಾಗಲಿ ಎಲ್ಲನೂ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ನಮ್ಮ ಪೂರ್ತಿ ಟೀಮ್ ಏನಿದೆ ಅಡುಗೆ ಮಾಡೋರು ನಾವು ಬೆಂಗಳೂರಿಂದನೇ ಬರ್ತಾರೆ. ಬೆಂಗಳೂರಿಂದನೇ ಬಂದು ನಮ್ಮ ಪ್ರತಿಯೊಂದು ಪ್ರಾವಿಷನ್ಸು ಎಲ್ಲನೂ ನಾವು ಬೆಂಗಳೂರಿಂದನೇ ತೊಗೊಂಬರ್ತೀವಿ. ಎಣ್ಣೆ, ಅಕ್ಕಿ, ಬೇಳೆ ಪ್ರತಿಯೊಂದೂ ಎಲ್ಲ ನಮ್ಮ ಫುಲ್ ಕ್ಲೀನ್ಡ್ ಇದ್ರಲ್ಲೇ ಸೀನಿಯರ್ ಸಿಟಿಸನ್ಗೆ ಹೆಂಗೆ ಬೇಕೋ ಅದೇ ಥರನೇ ನಾವು ಅಡುಗೆ ಮಾಡಿರ್ತೀವಿ. ಇದ್ರಲ್ಲೂ ಕೆಲವರು ಸ್ವಲ್ಪ ಉಪ್ಪೇ ತಿನ್ನಲ್ಲ, ಆಮೇಲೆ ಖಾರನೇ ತಿನ್ನಲ್ಲ ಅಂದಾಗ ಅವ್ರಿಗೆ ಪರ್ಟಿಕ್ಯುಲರ್ ಏನಾದ್ರು ತರಕಾರಿ ನಮ್ಗೆ ಅಲರ್ಜಿ ಇದೆ ಅಂತ ಹೇಳಿದ್ರೆ ಇವ್ರಿಗೇ ಸಪ್ರೇಟಾಗಿ ಮಾಡ್ತೀವಿ ನಾವು. ಅವ್ರಿಗೆ ಕೆಲವ್ರಿಗೊಂದು ತರಕಾರಿ ಆಗೋದಿಲ್ಲ, ಅವ್ರಿಗೆ ಅದ್ರ ಬದಲಾಗಿ ಅವ್ರಿಗೆ ಒಂದು ಸಪ್ರೇಟಾಗಿ ಮಾಡಿ ಅವ್ರಿಗೆ ಬಡಿಸ್ತೀವಿ. ಈ ಥರ ಊಟ ತಿಂಡಿನಲ್ಲಿರುತ್ತೆ. ಅದಕ್ಕೋಸ್ಕರ ಬಸ್ಸು ಕೂಡ ಅಷ್ಟೇ, ನಾವು ಫುಲ್ ಲಕ್ಸುರಿ ಬಸ್ಸು, 2x2 ಪುಷ್ ಬ್ಯಾಕ್ ಸೀಟ್ ಬಸ್ ಇರುತ್ತೆ. ಆಮೇಲೆ ಎಲ್ಲೇ ಜರ್ನಿನಲ್ಲೂ ಅವ್ರಿಗೆ ತೊಂದರೆ ಆಗದೆ ಇರೋಂಗೆ ಕೆಲವ್ರಿಗೆ ಏನಂತಾರೆ ವಾಶ್ರೂಮ್ ಫ್ರೀಕ್ವೆಂಟಾಗಿ ಇದು ಮಾಡಬೇಕಾಗತ್ತೆ. ಅವ್ರು ಪ್ರತಿ 2 ಅವರ್ಸ್ಗೆ ಒಂದ್ಸಲಿ ನಿಲ್ಲಿಸ್ತೀವಿ. ಇದಲ್ಲದೇನೂ ಅವ್ರಿಗೇನಾರು ಸ್ವಲ್ಪ ಅನಾನುಕೂಲ ಆಯಿತು, ಸ್ವಲ್ಪ ಗಾಡಿ ನಿಲ್ಲಿಸ್ಬೇಕು ಅಂದರೆ ಒಂದು ಕಡೆ ನಿಲ್ಲಿಸಿ ಅದಾದಮೇಲೆ ಟ್ರಾವೆಲಿಂಗ್ ಇರುತ್ತೆ. ಅದಕ್ಕೆ ರೂಮ್ಸು ಪ್ರತಿಯೊಂದು ನಾವೆಲ್ಲ 3 ಸ್ಟಾರ್ ಹೋಟೆಲ್ಸೇ ಮಾಡಿಕೊಡ್ತೀವಿ.
ಇಬ್ಬರಿಗೊಂದು ರೂಮ್ ಥರ ಇರುತ್ತೆ. ಸೊ ಆ ವಿಚಾರದಲ್ಲಿ ಪೂರ್ತಿ ಅವ್ರಿಗೆ ಎಲ್ಲೇನೂ ಯಾವುದೇ ರೀತಿಯಲ್ಲೂ ಟೂರ್ನಲ್ಲಿ ಅವ್ರ ಮನೆ ಇರೋ ಕಂಫರ್ಟ್ ಹೇಗಿರುತ್ತೋ ಹಾಗೆ ಇರೋಷ್ಟು ಪ್ರಯತ್ನ ಮಾಡ್ತೀವಿ ನಾವು. ಎಸ್, ಬಟ್ ಈಗ ಈ ಬೆಟ್ಟಗಳೆಲ್ಲ ಇರುತ್ತೆ, ಹತ್ಕೊಂಡು ಹೋಗೋದು ಇರುತ್ತೆ, ಆಗ ಎಲ್ಲ ತುಂಬ ಕಂಫರ್ಟೇಬಲ್ ಇರೋದಿಲ್ಲ, ಫಿಸಿಕಲಿ ಅವರು ಆಗೋದು ಇಲ್ಲ ಅಂತ ಟೈಮಲ್ಲೆಲ್ಲ. ಅದು ಎರಡು ಥರ ಮೇಡಮ್. ಒಂದು, ಅವರು ನಮ್ಮ ಆಫೀಸ್ನಲ್ಲಿ ಏನಿದೆ, ಈ ಯಾವ ಯಾತ್ರೆ ಅವರು ಬುಕ್ ಮಾಡೋಕ್ಕೆ ಬರ್ತಾರೆ ಆವಾಗಲೇ ಅವ್ರ ಫಿಸಿಕಲ್ ಕಂಡೀಷನ್ಸ್ ನೋಡಿಕೊಂಡು ಅವ್ರಿಗೆ ಹೇಗಿದೆ ಅನ್ನೋದನ್ನು ಮುಂಚೆನೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಅದನ್ನು ಒಂದು ಅವ್ರು ಇಲ್ಲೇ ಪ್ರಿಪೇರ್ ಆಗಿರ್ತಾರೆ, ನಾವು ಎಲ್ಲಿ ನೋಡೋಕ್ಕೆ ಹೋಗ್ಬೋದು, ಎಲ್ಲಾಗೋದಿಲ್ಲ ಅಂತ. ನಾರ್ಮಲ್ಲಾಗಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಇವಾಗ ಇರೋಂಥ ಸಿಚುಯೇಷನಲ್ಲಿ ಎಲ್ಲ ಕಡೆನೂ ದೇವಸ್ಥಾನದ ಹತ್ತಿರ ಹೋಗುತ್ತೆ, 1 ಕಿಲೋಮೀಟ್ರ್ 1/2 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಇದು ಟೂರ್ನಲ್ಲಿ ಹೋದಾಗ ಆಲ್ಮೋಸ್ಟ್ ಎಲ್ಲರೂ, ಕೆಲವ್ರು ನಡೀತಾರೆ, ಕೆಲವ್ರು ನಡೆಯೋಕ್ಕೆ ಆಗಲಿಲ್ಲ ಅನ್ನೋರಿಗೆ ವೀಲ್ ಚೇರ್ ಫೆಸಿಲಿಟೀಸ್ ಮಾಡಿಕೊಡ್ತೀವಿ ನಾವು. ಆಮೇಲೆ ಅವ್ರಿಗೆ ಸಪ್ರೇಟಾಗಿ ಒಬ್ಬರನ್ನ ಅಸಿಸ್ಟೆಂಟ್ ಥರ ಪ್ರೊವೈಡ್ ಮಾಡಿ ಅಂದರೆ ಅದನ್ನು ಮಾಡಿಕೊಡ್ತೀವಿ. ಆ ಥರದ್ದೆಲ್ಲನೂ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಕಂಫರ್ಟೇಬಲ್. ಸ್ವಲ್ಪ ಅವ್ರಿಗೆ ವಾಕ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ವಾಕ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನಾವು ಮಿಕ್ಕಿದೆಲ್ಲ ನಾವು ಟೇಕ್ ಓವರ್ ಮಾಡ್ತೀವಿ. ಮತ್ತೆಲ್ಲ ಅವ್ರ ಮೇಲೆ ಡಿಪೆಂಡ್, ಅವ್ರು ಎಷ್ಟು ಕಾನ್ಫಿಡೆಂಟ್, ಎಷ್ಟು ಇಂಟ್ರೆಸ್ಟೆಡ್, ಅವ್ರ ವಿಲ್ ಪವರ್ ಮೇಲೂ ಡಿಪೆಂಡ್ ಆಗುತ್ತೆ. ನಿಜ. ಯಾಕಂದ್ರೆ ಅದು ನಾನು ನೋಡಿರುವಂಥದ್ದು. ಯಾಕಂದ್ರೆ ಅಷ್ಟು ಇಂಟ್ರೆಸ್ಟ್ ಇಂದ ಬರ್ತಾರೆ. ಈಗ ಕಾಶಿ ಯಾತ್ರೆ ಅಂತ ಅಂದಾಗ, ಯಾವುದೇ ಯಾತ್ರೆ ಅಂತ ಆದಾಗ ಅವ್ರ ಇಂಟ್ರೆಸ್ಟ್ ಮೇನ್ ಆಗಿರುತ್ತಲ್ಲ, ಅದು ನಿಮ್ಗೂ ಇನ್ನೂ ಸ್ವಲ್ಪ ಬೂಸ್ಟ್ ಕೊಡುತ್ತೆ ಅನ್ಸುತ್ತಲ್ವಾ? ಹೌದು. ಅಲ್ಲ, ಅವರೇ ನಮಗೆ ವಿಲ್ ಪವರ್ ತುಂಬಿಸ್ತಾರೆ ಅವರು, ಅಷ್ಟು ಇದಾಗಿರ್ತಾರೆ. ನಿಜ ನಿಜ. ಸರ್, ನೀವು ಸಬ್ಸಿಡಿ ಬಗ್ಗೆ ಹೇಳಿದ್ರಿ. ಇದು ಸಬ್ಸಿಡಿ ಬಗ್ಗೆ ನನಗೇನೂ ಐಡಿಯಾ ಇಲ್ಲ. ಯಾಕಂದರೆ ಈಗ ಹೇಗೆ ಅಪ್ಲೈ ಮಾಡಬಹುದು, ಹೇಗೆ ಸಿಗುತ್ತೆ, ಯಾವುದೆಲ್ಲ ಯಾತ್ರೆಗೆ ಸಿಗುತ್ತೆ? ಇವಾಗ ನಮ್ಮ ಕರ್ನಾಟಕದಿಂದ 3 ಯಾತ್ರೆಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ಚಾರ್ಧಾಮ್ ಯಾತ್ರೆಗೆ, ಅದಕ್ಕೆ 20,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಒಂದು ಕಾಶಿ ಯಾತ್ರೆಗೆ ಅದು 5,000 ರೂಪಾಯಿ ಸಬ್ಸಿಡಿ ಇದೆ. ಹಾಗೂ ಇನ್ನೊಂದು ಮಾನಸರೋವರ ಯಾತ್ರೆಗೆ, ಅದಕ್ಕೆ 30,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಓಕೆ. ಈ 3 ಯಾತ್ರೆಗೆ ಸಬ್ಸಿಡಿ ಅನ್ನೋ ಇದನ್ನಲ್ಲಿದೆ ಇವಾಗ ಕರ್ನಾಟಕದಲ್ಲಿ. ಈಗ ಈ ಸಬ್ಸಿಡಿದು ಕೂಡ ನಿಮ್ಮ ಆಫೀಸಿಗೆ ಬಂದರೆ ಅದರ ಫುಲ್ ಡೀಟೇಲ್ಸ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರದ್ದೆಲ್ಲ ನೀವೇ ಅಂದರೆ ಈ ಗೌರ್ಮೆಂಟ್ ಅವರು ಭಾಳ ಟ್ರಾನ್ಸ್ಪರೆಂಟ್ ಆಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರೇ ಯಾತ್ರೆ ಎಲ್ಲಿಂದಾನೇ ಮಾಡಿದ್ರು ಅವ್ರದ್ದು ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಅವ್ರಿಗೆ. ಇವಾಗ ನಮ್ಮಲ್ಲಿ ಟೂರ್ ಬುಕ್ ಮಾಡಿದ್ದಾರೆ ಅಂದರೆ ನಮ್ಮದು ಇನ್ವಾಯ್ಸ್ ಕಾಪಿ ಇರಬೇಕು. ಆಮೇಲೆ ಇವಾಗ ಚಾರ್ಧಾಮ್ ಯಾತ್ರೆಗೆ ಹೋದರೆ 4 ಧಾಮದಲ್ಲೂ 4 ಜಾಗದಲ್ಲೂ ಅವ್ರು ಯಾತ್ರೆ ಮಾಡಿದ್ದಾರೆ ಅಂತ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಈ ಕಂಪ್ಲೀಷನ್ ಸರ್ಟಿಫಿಕೇಟು ಅವ್ರ ಬ್ಯಾಂಕ್ ಡೀಟೇಲ್ಸು ಇದರದ್ದೆಲ್ಲನೂ ಎಲ್ಲ ಆನ್ಲೈನ್ನಲ್ಲೇ ಗೌರ್ಮೆಂಟ್ ವೆಬ್ಸೈಟ್ನಲ್ಲೇ ಅಪ್ಲೋಡ್ ಮಾಡಬೇಕು. ಈಗ ಅವ್ರಿಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾವು ಮಾಡಿಕೊಡ್ತೀವಿ. ಒಟ್ಟಿನಲ್ಲಿ ಎಲ್ಲ ಗೌರ್ಮೆಂಟ್ ವೆಬ್ಸೈಟ್ನಲ್ಲೇ ಅಪ್ಲೋಡ್ ಆಗುತ್ತೆ. ಅವರೆಲ್ಲ ವೆರಿಫಿಕೇಷನ್ ಮಾಡಿ ಡೈರೆಕ್ಟಾಗಿ ಗೌರ್ಮೆಂಟ್ ಅವರು ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ. ಅಂದರೆ ಇದು ಮುಂಚೆ ಟ್ರಿಪ್ಗೆ ಹೋಗೋಕ್ಕಿಂತ, ಯಾತ್ರೆ ಹೋಗೋಕ್ಕಿಂತ ಮುಂಚೆ ಅಪ್ಲೈ ಮಾಡೋದಲ್ಲ, ಅದರಿಂದ ಬಂದಾದ್ಮೇಲೆ? ಹೌದು, ಯಾತ್ರೆಯಿಂದ ಬಂದಾದ್ಮೇಲೆ ಅಪ್ಲೈ ಮಾಡೋಂಥ. ಓಕೆ. ಆಮೇಲೆ ಒಂದು ಇಷ್ಟು ದಿನಗಳಲ್ಲಿ ಅದು ಇವರಿಗೆ ಅಮೌಂಟ್ ಬರುತ್ತೆ. ಹೌದು. ಅಂದರೆ ಚಾರ್ಧಾಮ್ ಯಾತ್ರೆಯಲ್ಲಿ ಏನಾಗುತ್ತೆ ಅಂದರೆ, ಮೇನಲ್ಲಿ ಪ್ರಾರಂಭ ಆಗುತ್ತೆ, ಹೆಚ್ಚು ಕಡಿಮೆ ಏಪ್ರಿಲ್ ಮೇನಲ್ಲಿ ಪ್ರಾರಂಭ ಆಗುತ್ತೆ ಯಾತ್ರೆ. ಅಕ್ಟೋಬರ್ನಲ್ಲಿ ಯಾತ್ರೆ ಮುಗಿಯುತ್ತೆ. ಅಂದರೆ 6 ತಿಂಗಳ ಕಾಲದಲ್ಲಿ ಈ ಯಾತ್ರೆ ಪೂರ್ತಿ ಆಗುತ್ತೆ. ಈ 6 ತಿಂಗಳಲ್ಲಿ ಹೋಗಿರೋರು ಎಲ್ಲರಿಗೂ ಅಕ್ಟೋಬರಲ್ಲಿ ಯಾತ್ರೆ ಮುಗಿದಾದಮೇಲೆ ಡಿಸೆಂಬರ್ನಲ್ಲಿ ಗೌರ್ಮೆಂಟ್ ಅವರು ಕಾಲ್ ಮಾಡ್ತಾರೆ, ಸಬ್ಸಿಡಿ ಯಾರ್ಯಾರು ಈ ವರ್ಷ ಹೋಗಿದ್ದಾರೋ ಅಪ್ಲೈ ಮಾಡಿ ಅಂತ. ಸೊ ಡಿಸೆಂಬರ್ನಲ್ಲಿ ಇವ್ರ ಡಾಕ್ಯುಮೆಂಟ್ಸು ಇದನ್ನು ಎಲ್ಲನೂ ಅಪ್ಲೋಡ್ ಮಾಡಿದ್ರೆ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಇವ್ರ ಖಾತೆಯಲ್ಲಿ ದುಡ್ಡು ಬಂದಿರುತ್ತೆ. ಎಷ್ಟು ಬೆನಿಫಿಟ್ಸ್ ಕೊಡ್ತಾ ಇದೆಯಲ್ಲ. ಆ್ಯಕ್ಚುಲಿ ಈಗ ಟೂರಿಸಮನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಕೂಡ ಜನರಿಗೆ ತಿಳುವಳಿಕೆ, ಜನಗಳಿಗೆ ಅರಿವು ಆಗಬೇಕು. ಎಷ್ಟೊಂದು ಜನ ಇದು ಗೊತ್ತೇ ಇರೋದಿಲ್ಲ, ನಾವು ಬಂದಾದ್ಮೇಲೆ ನಾವು ಹೇಳ್ತೀವಿ ಅವ್ರಿಗೆ. ಸೊ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗಬೇಕು ಜನಕ್ಕೆ. ಬಟ್ ಈಗ ಸೀಸನ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಈಗ ಯಾವ ಸೀಸನಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ, ಹೇಗೆ ಪ್ಲ್ಯಾನ್ ಆಗುತ್ತದು? ನೋಡಿ, ಸೀಸನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟ್ರಾವೆಲಿಂಗ್ ಮೇಡಮ್. ಇದು ಕೆಲವ್ರಿಗೆ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಾವು ಇವತ್ತು ಫ್ರೀ ಇದ್ದೀವಿ, ನಾವು ಈ ತಿಂಗಳಲ್ಲಿ ನಾವು ಇದ್ದೀವಿ, ನಾವು ಹೋಗ್ಬೋದು ಯಾತ್ರೆಗೆ ಅಂತ ಆ ಥರ ಅಂದ್ಕೊಂಡಿದ್ದಾರೆ. ಆದರೆ ಸೀಸನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾವು ಬೆಂಗಳೂರಿನಲ್ಲಿ ಕೂತಿದ್ದೀವಿ, ನಮಗಿರೋ ಮಳೆಗಾಲನೇ ಬೇರೆ, ನಮಗಿರೋ ಬಿಸಿಲುಗಾಲನೇ ಬೇರೆ. ಅದೇ ನಾರ್ತ್ ಇಂಡಿಯನ್ಸ್ಗೆ ಬೇರೆ ಇರುತ್ತೆ. ಸೊ ಆ ಜಾಗಕ್ಕೆ ನಾವು ಎಲ್ಲಿ ಹೋಗ್ತೀವೋ ಆ ಜಾಗದಲ್ಲಿ ಏನು ಸೀಸನ್ ಇದೆಯೋ ಅದು ನೋಡ್ಕೊಂಡ್ಬಿಟ್ಟೆ ಮಾಡಬೇಕು. ಇವಾಗ ಎಕ್ಸಾಂಪಲ್ ನಾವು ಚಾರ್ಧಾಮ್ ಬಗ್ಗೆ ಮಾತಾಡಬೇಕು ಅಂದರೆ, ಚಾರ್ಧಾಮು ಮೇ ಇಂದ ಪ್ರಾರಂಭ ಆದರೆ ಅಕ್ಟೋಬರ್ವರೆಗೂ ಇರುತ್ತೆ. ಆದರೆ ಇದರಲ್ಲಿ ಐಡಿಯಲ್ ಸೀಸನ್ ಬಂದು ಮೇ ಜೂನ್ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್. ಈ ಮಧ್ಯದಲ್ಲಿರೋ ಜುಲೈ ಆಗಸ್ಟಲ್ಲಿ ಗೌರ್ಮೆಂಟ್ ಅವ್ರು ಅಲೋ ಮಾಡಿದ್ರು ನಾವು ಹೋಗಿ ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ ದರ್ಶನಗಳು. ಯಾಕಂದರೆ ಒಂದು ವಿಪರೀತ ಮಳೆ, ಆಮೇಲೆ ಲ್ಯಾಂಡ್ ಸ್ಲೈಡ್ಸು ತುಂಬ ಕಾಮನ್ನು. ಈ ಸಮಯದಲ್ಲಿ ಹೋದರೆ ದರ್ಶನಗಳು ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಈ ರಿಸ್ಕ್ ಫ್ಯಾಕ್ಟರ್ನಲ್ಲಿ ಇಟ್ಕೊಂಡು ನಾವು ಅದಕ್ಕೋಸ್ಕರ ನಾವು ಯಾವುದೇ ನಮ್ಮ ಯಾತ್ರೆ ನಾವು ಏನು ಅನೌನ್ಸ್ ಮಾಡ್ತೀವೋ ಇದೆಲ್ಲನೂ ಅಕಾರ್ಡಿಂಗ್ ಟು ದಿ ಸೀಸನ್
ಅಕಾರ್ಡಿಂಗ್ ಟು ದಿ ವೆದರ್ ಕಂಡೀಷನ್ ಮೇಲೇ ನಾವು ಮಾಡೋದು. ಇದು ಸೀಸನ್ ಭಾಳ ಇಂಪಾರ್ಟೆಂಟ್. ಎಲ್ಲ ಯಾತ್ರೆಗೂ ಅಷ್ಟೇ. ಇವಾಗ ನಾವು ಒಂದು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗಬೇಕು ಅಂದಾಗೂ ನಾವು ಇವಾಗ ಆಷಾಢ ಮಾಸದಲ್ಲೂ ಇಂಥ ಟೈಮ್ನಲ್ಲಿ ರಥಯಾತ್ರೆ ನಡೆಯುತ್ತೆ, ಇಂಥದ್ರಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ, ಅಲ್ಲಿ ದರ್ಶನಗಳಾಗೋದೇ ಕಷ್ಟ ಆಗುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ. ಈ ಥರ ಸ್ಪೆಷಲ್ ಡೇಸು, ಸೀಸನ್ಸು, ರೈನಿ ಸೀಸನ್ನು, ಆಮೇಲೆ ಎಕ್ಸ್ಟ್ರೀಮ್ ಸ್ನೋಫಾಲ್ಸ್ ಇರೋ ಅಂಥ ಟೈಮು, ಅಂಥ ಟೈಮ್ನಲ್ಲಿ ನೋಡಿಕೊಂಡೆ ಎಲ್ಲ ಇದು ಇಟ್ ಅಪ್ಲೈಸ್ ಟು ಬೋತ್ ತೀರ್ಥಯಾತ್ರೆ ಆ್ಯಂಡ್ ಲೀಜರ್ ಟ್ರಾವೆಲ್ಸ್ ಆಲ್ಸೋ. ಓಕೆ, ಎರಡಕ್ಕೂ ಇದು ಅಪ್ಲೈ ಆಗತ್ತೆ. ಇದು ಅಂದ್ರೆ ಜಾಸ್ತಿ ಬಿಸಿಲಿದ್ರೂ ಅಲ್ಲಿ ಹೋಗಿ ಸುತ್ತಾಡಕ್ಕಾಗಲ್ಲ, ಸುಸ್ತಾಗುತ್ತೆ ಅನ್ನೋದಾಗುತ್ತೆ. ಜಾಸ್ತಿ ಚಳಿ ಇದ್ರೂ ಅಲ್ಲಿ ವರ್ಕ್ ಆಗಲ್ಲ ಅಂತ ಇರುತ್ತೆ. ಸೊ ಇದೆಲ್ಲ ನೀವು ಪ್ಲಾನ್ ಮಾಡ್ತೀರಾ ಹೇಗೆ ಅಂತ? ಇದನ್ನೆಲ್ಲ ನಾವು ಪ್ಲಾನ್ ಮಾಡ್ತೀವಿ. ಒಂದು ಜಾಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಒಳ್ಳೆಯದು. ಇವಾಗ ನಾವು ಚಾರ್ಧಾಮ್ ಯಾತ್ರೆಗೆ ಹೋದಾಗ ಬಿಸಿಲು ಇರಬೇಕಲ್ಲಿ, ಅಲ್ಲಿ ಬಿಸಿಲಿದ್ದಾಗೆ ಚೆನ್ನಾಗಿ ದರ್ಶನ ಆಗುತ್ತೆ. ಅದೇ ನಾವು ರಾಜಸ್ಥಾನ ಇಂಥ ಕಡೆ ಹೋದಾಗ ಜಾಸ್ತಿ ಬಿಸಿಲು ಇರಬಾರ್ದು, ಈ ಕಾನ್ಸೆಪ್ಟ್ ಇರುತ್ತೆ. ಸೊ ಇದನ್ನೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡಿ ನಮ್ಮ ಎಕ್ಸ್ಪೀರಿಯೆನ್ಸು ನಾವು ಹೋಗಿ ನೋಡಿರೋದ್ರಿಂದ ಅದ್ರ ಮೇಲೆ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಯಾಕಂದರೆ ನೀವು ಟ್ರಾವೆಲ್ ಮಾಡಿರೋದ್ರಿಂದ ಇದೆಲ್ಲ ನಿಮ್ಮ ಅನುಭವ, ಹಾಗಾಗಿ ಅದನ್ನು ಯಾರು ಬರ್ತಾರಲ್ಲ ಗ್ರಾಹಕರು ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ, ಪ್ರಾಬ್ಲಮ್ ಆಗಬಾರ್ದು ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಇದನ್ನೆಲ್ಲ ಸುಮಾರು ಜನ ಸೀನಿಯರ್ ಸಿಟಿಸನ್ಸ್ ಇರೋದ್ರಿಂದ ನಾವು ಇವ್ರನ್ನೇ ನಾವು ಮೇನ್ ನಮಗೆ ವೆಲ್ಫೇರ್ ಇವ್ರನ್ನ ನಾವು ನೋಡಬೇಕಾಗಿರೋದೇ ಇಂಪಾರ್ಟೆಂಟ್ ನಮಗೆ. ಅದರಿಂದ ಸೀಸನ್ ವೈಸೇ ನಾವು ಟೂರ್ಸ್ ಮಾಡೋದು. ಎಸ್, ಈ ನಾರ್ತ್ ಈಸ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾಕಂದರೆ ಅವ್ರಿಗೆ ತುಂಬ ಸಿವಿಕ್ ಸೆನ್ಸ್ ಇದೆ, ತುಂಬ ಕ್ಲೀನ್ ಇರ್ತಾರೆ, ತುಂಬ ಪ್ಲೇಸಸ್ ತುಂಬ ಚೆನ್ನಾಗಿರುವಂಥದ್ದು ಪ್ಲೇಸು. ಸೊ ಅದ್ರ ಬಗ್ಗೆ ನಿಮ್ಮ ಅದೇ ಹೇಳಿದ್ನಲ್ಲ ಮೇಡಮ್, ಒಂದೊಂದು ಜಾಗದಲ್ಲೂ ಒಂದೊಂದು ನಮ್ಮ ಇಂಡಿಯಾನಲ್ಲಿ ಡೈವರ್ಸಿಫೈಡ್ ಇದಾಗಿರೋಂಥ. ನಾರ್ತ್ ಈಸ್ಟ್ನಲ್ಲಿ ಸಿವಿಕ್ ಸೆನ್ಸ್ ಆಗಲಿ ಭಾಳ ಚೆನ್ನಾಗಿದೆ. ಈ ಲಿಟ್ರಿಂಗ್ ಎಲ್ಲನೂ ಇಲ್ಲ, ಎಲ್ಲಂದ್ರಲ್ಲಿ ಕಸ ಹಾಕೋದು ಈ ಕಾನ್ಸೆಪ್ಟೇ ಇಲ್ಲ ಅಲ್ಲೆಲ್ಲನೂ. ಭಾಳ ಕ್ಲೀನಾಗಿದೆ ಮೇಘಾಲಯ, ಅಸ್ಸಾಂ ಆ ಕಡೆ ಇದ್ರದ್ದೆಲ್ಲನೂ. ಆದರೆ ಜನಗಳಿಗೆ ಇನ್ನೂ ನಾರ್ತ್ ಈಸ್ಟ್ ಎಕ್ಸ್ಪ್ಲೋರ್ ಮಾಡೋ ಇನ್ನೂ ಅಷ್ಟು ಏನಂತಾರೆ, ನಾವು ಈ ಕಡೆ ಏನು ಕಾಶಿ ಆಗಲಿ, ಈ ಡೆಲ್ಲಿ, ನಾವು ಹಿಮಾಚಲ್ಲು, ಕಾಶ್ಮೀರ್ನಲ್ಲಿ ಇರೋ ಅಂಥ ಇದು ಇನ್ನೂ ನಾರ್ತ್ ಈಸ್ಟ್ಗೆ ಅಷ್ಟು ಟೂರಿಸಮ್ ಡೆವಲಪ್ಮೆಂಟ್ ಆಗಿಲ್ಲ. ಇನ್ನೂ ಆಗಬೇಕು, ಜನಗಳಿಗೆ ಇನ್ನೂ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಹೋಗಬೇಕು. ನಾರ್ತ್ ಈಸ್ಟ್ ತುಂಬ ಚೆನ್ನಾಗಿದೆ. ಬಟ್ ನೇಚರ್ ರಿಚ್ನೆಸ್ ಅಲ್ಲಿ ಜಾಸ್ತಿ, ನೇಚರ್ ರಿಚ್ನೆಸ್ ಜಾಸ್ತಿ. ಬೆಟ್ಟಗಳು, ನಿಮಗೆ ಏನಂತಾರೆ ಕ್ಲಿಯರ್ ಲೇಕ್ಸು, ಭಾಳ ಚೆನ್ನಾಗಿದೆ. ವಾಟರ್ ಫಾಲ್ಸು, ಟೆಂಪಲ್ಸು ಇದೆ, ಕಾಮಾಖ್ಯ ಟೆಂಪಲ್ಲು, ಈ ಥರದ್ದೆಲ್ಲ ಭಾಳ ಚೆನ್ನಾಗಿರೋ ದೇವಸ್ಥಾನಗಳಿದೆ. ಸರ್, ಒಬ್ಬ ತೀರ್ಥ ಯಾತ್ರೆಗೆ ಹೋಗಿ ಬಂದಿರೋರು ನಿಮ್ಮ ಹತ್ರ ಏನಾದರೂ ವಿಷಯ ಶೇರ್ ಮಾಡಿದ, ಅವ್ರಿಗೆ ಆಗಿರುವಂಥ ಒಳ್ಳೆ ಅನುಭವಗಳನ್ನು ಹೇಳಿರೋದು ಅಥವಾ ಅವರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿರೋದು? ಸುಮಾರು ಜನ ಎಲ್ಲ ಹೇಳಿದ್ದಾರೆ. ಆದರೆ ಇದರಲ್ಲಿ ಒಂದು ನಾನು ನಿಮಗೆ ಇದು ಮಾಡಬೇಕು. ಇದು ಪ್ರಾಬಬ್ಲಿ ಅರೌಂಡ್ ಒಂದು 15-20 ವರ್ಷದ ಹಿಂದೆ ಆಗಿರಬೇಕಿದು. ಅವರು ಸೆಕೆಂಡ್ PUC ಓದಿ ಹುಡುಗ, ಅವರು ಅಜ್ಜಿ ತಾತ ಟೂರಿಗೆ ಬಂದಿದ್ದರು. ಸೊ ಆ ಹುಡುಗ ಒಂದು ಸೆಕೆಂಡ್ PUC ಫೇಲ್ ಆಗೋದಾಗ ಮನೆಯಲ್ಲಿ ಅವನಿಗೆ ಇದಾಗಿ ಈ ಯಾತ್ರೆಗೆ ಅವ್ರ ಅಜ್ಜಿ ತಾತನ ಜೊತೆಗೆ ಕಳಿಸ್ಬಿಟ್ರು. ಸೊ ಅವನು ಫುಲ್ ಡಿಪ್ರೆಷನಲ್ಲೇ ಬಂದಿದ್ದವನು. ಸೊ ಅವನಿಗೆ ಮುಂದೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ತೀರ್ಥಯಾತ್ರೆಗಂತೂ ಬಂದ. ಅದು 30 ದಿನ ಯಾತ್ರೆ, ಪೂರ್ತಿ ಟ್ರೈನಲ್ಲಿ ಹೋಗೋದಿದ್ದು. ಈ ಯಾತ್ರೆ ಎಲ್ಲ ಮುಗಿಸಿ ಅವನು ಎಲ್ಲ ಬಂದಾದಮೇಲೆ ಅವನ ಆ್ಯಟಿಟ್ಯೂಡೇ ಚೇಂಜ್ ಆಗೋಯ್ತು ಅಂತ ಅವನೇನೆ. ಅವ್ರು ಇವತ್ತು ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅದಾದಮೇಲೆ ಅವ್ನು ಸೆಕೆಂಡ್ PUC ಇದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದೊಡ್ಡ ಪೊಸಿಷನಲ್ಲಿದ್ದಾರೆ ಕಂಪ್ನಿನಲ್ಲಿ. ಬಟ್ ಅವ್ರು ಅದೇ ಅಂದರು, ನನಗೆ ಆ ಒಂದು ತಿಂಗಳು ನಾನೇನು ಯಾತ್ರೆಗೆ ಬಂದಲ್ಲ, ಆ ಯಾತ್ರೆನಲ್ಲಿ ಆಗಿದ್ದ ಅನುಭವಗಳು, ಆ ಜಾಗದ ಮಹಿಮೇನೋ ಏನೋ, ಆ ಕ್ಷೇತ್ರದ ಪವರ್ ಏನೋ ನನ್ನನ್ನು ಒಳಗಡೆ ಚೇಂಜ್ ಮಾಡಿಬಿಡ್ತದು, ನಾನು ಈ ಲೆವೆಲ್ಗೆ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ಭಾಳ ಸಂತೋಷ. ಇದು ನಮಗೆ ಲೈವ್ ಎಕ್ಸಾಂಪಲ್ಸ್ ಇದರಲ್ಲಿ. ಟ್ರೂ. ಅಂದರೆ ಈಗ ಹೇಳ್ತಾರಲ್ಲ, ಕಾಶಿಗೆ ಹೋಗಬೇಕು ಅಂದರೆ ಕಾಶಿ ವಿಶ್ವನಾಥನೇ ಕರ್ಸ್ಕೋಬೇಕು ಅಂತ. ಹೌದು. ಹೀಗೆ ಎಲ್ಲಾದರೂ ನಾವು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದು ನಮ್ಮನ್ನು ಕರ್ಸ್ಕೋಬೇಕು, ಆಗ ನಾವು ಹೋಗ್ತೀವಿ ಅಂತ. ಇದನ್ನು ನೀವು ಎಷ್ಟು ಬಿಲೀವ್ ಮಾಡ್ತೀವಿ? 100% ಇದು ಯಾವುದೇ ದುಡ್ಡಿದೆ ನಮ್ಮ ಹತ್ರ, ಇವತ್ತಿನ ದಿನ ನಮ್ಮಲ್ಲಿ ಒಂದು ಶಕ್ತಿ ಇದೆ, ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಇದಾಗೋದೇ ಇಲ್ಲ. ಅಲ್ಲಿರೋ ದೇವತೆಗಳು, ಆ ದೇವರು, ಆ ವಿಶ್ವನಾಥ, ನೀವು ಹೇಳ್ದಂಗೆ ಇಲ್ಲ ಬದ್ರಿನಾರಾಯಣ, ಅವರು ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗೋಕ್ಕಾಗೋದು. ಅದಕ್ಕೆ ಹೇಳಿದ್ನಲ್ಲ, ನಾವು ಕಾಲು ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೋ ಜನ್ಮಾಂತರದಲ್ಲಿ ಪುಣ್ಯ ಮಾಡಿರ್ತೀವಿ ಅಂತಲೇ ಅರ್ಥ ಅದು. ನಿಜ.
ಥ್ಯಾಂಕ್ ಯು ಸರ್. ಒಂದು ಟೂರ್ ಯಾಕೆ ಮಾಡ್ಕೋಬೇಕು, ಯಾತ್ರೆ ಯಾಕೆ ಮಾಡಬೇಕು, ತೀರ್ಥಯಾತ್ರೆಯ ಸ್ಪೆಷಾಲಿಟಿ ಏನಿದೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನೆಕ್ಸ್ಟ್ ಎಪಿಸೋಡಲ್ಲಿ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಕೋಬೇಕು, ಪ್ಯಾಕೇಜ್ ಇದ್ದು ಪ್ಲ್ಯಾನಿಂಗ್ ಏನು, ಇದರದ್ದೆಲ್ಲ ಡೀಟೇಲ್ಸನ್ನು ಕೂಡ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಎಪಿಸೋಡಿಗೆ ವೆಯ್ಟ್ ಮಾಡಿ. ಆ್ಯಂಡ್ ಈ ಎಪಿಸೋಡ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.